ಓಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ, ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ, ಜಗದ್ಗುರು ಭಾರತೀಯಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪಿಗಳ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಬ್ರಹ್ಮಸೂತ್ರದ 1ನೇ ಅಧ್ಯಾಯ 3ನೇ ಪಾದ, 2ನೇ ಅಧಿಕರಣ ಭೂಮಾಧಿಕರಣ. ಅದರಲ್ಲಿ 8ನೇ ಸೂತ್ರ ಭೂಮಾ ಸಂಪ್ರಸಾದಾದ್ಯುಪದೇಶಾತ್. ಅಂದ್ರೆ ಇಲ್ಲಿ ಭೂಮಾ ಅನ್ನುವಂತಹದ್ದು ಬ್ರಹ್ಮವೇ ಅಂತ. ಯಾಕಂದ್ರೆ ಅದು ಸಂಪ್ರಸಾದ ಅಂತ ಬರ್ತದೆ, ಅದಕ್ಕಿಂತಲೂ ಅದನ್ನ ಬೇರೆಯಾಗಿ ಹೇಳಿರ್ತಾರೆ, ಅದಕ್ಕಿಂತ ಮುಂದೆ ಅದನ್ನ ಪ್ರತಿಪಾದನೆ ಮಾಡಿದ್ದಾರೆ ಅಂತ. ಇಲ್ಲಿ ವಿಷಯ ಏನು ಮತ್ತು ಸಂಶಯ ಏನು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಇದಂ ಸಮಾಮನಂತಿ ಭೂಮಾತ್ವೇವ ವಿಜಿಜ್ಞಾಸಿತವ್ಯ ಇತಿ ಭೂಮಾನಂ ಭಗವೋ ವಿಜಿಜ್ಞಾಸ ಇತಿ. ಯತ್ರ ನಾಣ್ಯತ್ ಪಶ್ಯತಿ ನಾಣ್ಯತ್ ಶೃಣೋತಿ ನಾಣ್ಯದ್ ವಿಜಾನಾತಿ ಸ ಭೂಮ ಅಥ ಯತ್ರ ಅನ್ಯತ್ ಪಶ್ಯತಿ ಅನ್ಯತ್ ಶೃಣೋತಿ ಅನ್ಯದ್ ವಿಜಾನಾತಿ ತದಲ್ಪಂ ಇತ್ಯಾದಿ. ಇಲ್ಲಿ ಛಾಂದೋಗ್ಯೋಪನಿಷತ್ತಿನಲ್ಲಿ ಭೂಮಾ ವಿದ್ಯೆಯನ್ನ ಅಲ್ಲಿ ಪ್ರತಿಪಾದನೆ ಮಾಡ್ಕೊಂಡು ಬಂದಿದ್ದಾರೆ. ಭೂಮಾತ್ವೇವ ಜಿಜ್ಞಾಸಿತವ್ಯ, ಆ ಭೂಮವನ್ನ ಜಿಜ್ಞಾಸೆ ಮಾಡಬೇಕು ಅಂತ. ಭೂಮಾ ಅಂದ್ರೆ ಯಾವುದು, ಅದರ ಸ್ವರೂಪ ಏನು, ಅದ್ರ ಬಗ್ಗೆ ನಾವು ವಿಚಾರ ಮಾಡಬೇಕು. ಜಿಜ್ಞಾಸ ಅಂದ್ರೆ ವಿಚಾರ ಅಂತ, ಅದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕಂತಾರ. ಭಗವೋ ಭೂಮಾನಂ ವಿಜಿಜ್ಞಾಸ ಇತಿ. ಅಲ್ಲಿ ಶಿಷ್ಯನಾಗಿರ್ತಕ್ಕಂಥವನು ಗುರುಗಳಲ್ಲಿ ಏನ್ ಕೇಳ್ತಾನೆ ಅಂತಂದ್ರೆ, ನಾನು ಭೂಮವನ್ನ ಅರ್ಥಕೊಳ್ಬೇಕು ಅಂತ ಮಾಡಿದ್ದೀನಿ, ಅದನ್ನ ತಾವು ನನಗ ತಿಳಿಸ್ರಿ ಅಂಥೇಳಿ ಅಲ್ಲಿ ಕೇಳ್ಕೊಂಡಿದ್ದಾನೆ, ಪ್ರಶ್ನೆಯನ್ನ ಮಾಡಿದ್ದಾನೆ. ಅದಕ್ಕೆ ಭೂಮಾ ಅಂತಂದ್ರೆ ಎದಕ್ ಕರೀತಾರೆ ಅಂತಂದ್ರೆ, ಯತ್ರ ನಾಣ್ಯತ್ ಪಶ್ಯತಿ ನಾಣ್ಯತ್ ಶೃಣೋತಿ, ಎಲ್ಲಿ ಮತ್ತೊಂದನ್ನ ನೋಡುವುದಿಲ್ಲವೋ, ನ ಅನ್ಯತ್ ಪಶ್ಯತಿ ಅಂತ. ಅನ್ಯತ್ ಅಂದ್ರೆ ಮತ್ತೊಂದನ್ನ, ಯತ್ರ ಅಂದ್ರೆ ಎಲ್ಲಿ, ಅನ್ಯತ್ ನ ಪಶ್ಯತಿ ಮತ್ತೊಂದನ್ನ ನೋಡುವುದಿಲ್ಲವೋ, ನ ಅನ್ಯತ್ ಶೃಣೋತಿ ಮತ್ತೊಂದನ್ನ ಕೇಳುವುದಿಲ್ಲವೋ, ನ ಅನ್ಯದ್ ವಿಜಾನಾತಿ ಮತ್ತೊಂದನ್ನು ತಿಳಿಯುವುದಿಲ್ಲವೋ, ಸ ಭೂಮಾ ಅದಕ್ಕೆ ಭೂಮಾ ಅಂತ ಕರೀತಾರ. ಅಂದ್ರೆ ಇಲ್ಲಿ ಪರಮಾತ್ಮ ಅಂದ್ರೆ ಪರಮಾತ್ಮ ಅಖಂಡವಾಗಿದ್ದಾನೆ ಅಂತ. ಅವನು ಒಬ್ಬನೇ ಅದಾನ. ಪರಮಾತ್ಮನಿಗಿಂತಲೂ ಭಿನ್ನವಾಗಿ ಮತ್ತೊಂದು ಏನೂ ಇಲ್ಲದೆ ಇರುವುದರಿಂದ ಅಲ್ಲಿ ಕೇಳಾವಾಗ್ಲಿ ಹೇಳಾವಾಗ್ಲಿ ಅದಾರೇನು ಅಂತಂದ್ರೆ ಇಲ್ಲ, ಅಲ್ಲಿ ನೋಡೋದಿಲ್ಲ. ಯಾಕ ನೋಡಿಸಿಕೊಳ್ಳುವಂತ ಒಂದು ವಸ್ತು ಇದ್ರೆ ಅವನು ನೋಡ್ತಾನಂತ ಹೇಳ್ಬೋದು. ನೋಡಾವೊಬ್ಬ ಇರಬೇಕು, ನೋಡಿಸಿಕೊಳ್ಳತಕ್ಕಂತ ಒಂದು ವಸ್ತು ಇರಬೇಕಲ್ಲಿ. ಅಲ್ಲಿ ಪುರುಷ ಆಗ್ಲಿ ಸ್ತ್ರೀ ಆಗಲಿ ಪ್ರಾಣಿಗಳಾಗ್ಲಿ ಪಕ್ಷಿಗಳಾಗ್ಲಿ ಇವೆಲ್ಲ ನಾಮರೂಪ ನಾವು ನೋಡ್ತೇವಲ್ಲ, ಈಗ ಈ ಜಗತ್ನಾಗ ಏನ್ ನೋಡ್ತೇವಲ್ಲ, ಹಿಂಗ ಬ್ರಹ್ಮದೊಳಗ ಹಿಂಗೇನಾದ್ರೂ ಎತ್ರ ಅನ್ಯತ್ ಪಶ್ಯತಿ ಮತ್ತೊಂದನ್ನ ನೋಡುವಂತಹದ್ದು, ಮತ್ತೊಂದನ್ನ ಕೇಳುವಂತಹದ್ದು, ಮತ್ತೊಂದನ್ನ ತಿಳಿಯುವಂತಹದ್ದು ಯಾವುದೊಳಗಿಲ್ಲವೋ ಅದಕ್ಕೆ ಭೂಮಾ ಅಂತ ಕರೀತಾರ. ಅಂದ್ರೆ ಬ್ರಹ್ಮದಲ್ಲಿ ಇಲ್ಲ ಅಂತಲ್ಲಿ, ಅಲ್ಲಿ ಮತ್ತೊಂದು ನೋಡುವುದಿಲ್ಲ, ತಿಳಿಯುವುದಿಲ್ಲ, ಕೇಳುವುದಿಲ್ಲ ಅಂತದು. ಅದಕ್ಕೆ ಭೂಮಾ ಅಂತ ಕರ್ಕೊಂಡು ಬಂದಾರ. ಅಥ ಯತ್ರ ಅನ್ಯತ್ ಪಶ್ಯತಿ ಅನ್ಯತ್ ಶೃಣೋತಿ ಅನ್ಯತ್ ವಿಜಾನಾತಿ ತದಲ್ಪಂ. ಇಲ್ಲಿ ಎಲ್ಲಿ ಮತ್ತೊಂದನ್ನ ನೋಡುತ್ತೇವೆಯೋ, ಮತ್ತೊಂದನ್ನ ತಿಳಿಯುತ್ತೇವೆಯೋ, ಮತ್ತೊಂದನ್ನ ಕೇಳುತ್ತೇವೆಯೋ, ಯತ್ರ ಅನ್ಯತ್ ಪಶ್ಯ ಅಂದ್ರೆ ಮತ್ತೊಂದನ್ನು ನೋಡೋದು. ಈ ಜಗತ್ತಿನೊಳಗೆ ಐತಿ. ಈಗ ಈ ಜಗತ್ತಿನಲ್ಲಿ ಒಬ್ಬ ಜ್ಞಾತ ಜೀವನಾಗಿರ್ತಕ್ಕಂಥವನು ಒಂದನ್ನ ನೋಡ್ತಾನ. ಅಂದ್ರೆ ಈ ಹೊರಗಿನ ಪ್ರಪಂಚ ಎಲ್ಲ ನೋಡ್ತಾನಿಲ್ರಿ, ಇಲ್ಲಿ ನೋಡುವಿಕೆ ಅನ್ನುವಂತಹದ್ದು ಅದು. ಮತ್ತು ಅನ್ಯತ್ ಶೃಣೋತಿ ಮತ್ತು ಕೇಳ್ತಾನ. ಈಗ ನಮಗೆ ಪಕ್ಷಿಗಳ ಧ್ವನಿ ಕೇಳಿಸ್ತದೆ, ಪ್ರಾಣಿಗಳ ಧ್ವನಿ ಕೇಳಿಸ್ತದೆ, ಒಬ್ರು ಮಾತಾಡುವುದು ಕೇಳಿಸ್ತದೆ, ಇಲ್ಲಿ ಕೇಳುವುದು. ಯಾಕೆ ನಮ್ಮ ಶ್ರೋತ್ರ ಅನ್ನುವಂತಹದ್ದು ಶಬ್ದಗಳನ್ನ ಆಲಿಸ್ತದೆ. ಅನ್ಯದ್ ವಿಜಾನಾತಿ, ಮತ್ತೆ ಅನೇಕ ಬೇರೆದನ್ನ ನಾವು ತಿಳ್ಕೊಳ್ತೇವಿಲ್ರಿ.
ಪ್ರಪಂಚದಲ್ಲಿ ಇದು 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 ಇಂಥದ್ದು, ಇದು ಇಂಥದ್ದು, ಇದು ಈ ಪ್ರಾಣಿ, ಇದು ಈ ಪಕ್ಷಿ ಅಂತ ಹೇಳಿ ಇಲ್ಲಿ ಮತ್ತೊಂದನ್ನ ತಿಳಿಯುವಂತಹದ್ದು. ಇದಕ್ಕ ತದಲ್ಪಂ ತನ್ಮರ್ಥ್ಯಂ ಅಂತ ಕರೀತಾರ. ಇದು ಅಲ್ಪವಾಗಿರ್ತಕ್ಕಂಥದ್ದು, ಇದು ಪರಿಚ್ಛಿನ್ನವಾಗಿರ್ತಕ್ಕಂಥದ್ದು, ಇದು ಮರಣದಿಂದ ಕೂಡಿಕೊಂಡದು, ಇದಕ್ಕ ನಾಶ ಅದ ಅಂತ್ರಿ. ಇದು ಪ್ರಪಂಚ. ಪ್ರಪಂಚದೊಳಗ ನಾವು ಇನ್ನೊಂದನ್ನ ನೋಡ್ತೇವಿ, ಕೇಳ್ತೇವಿ, ತಿಳ್ಕೊಳ್ತೇವಿ. ಆದ್ದರಿಂದ ಇದಕ್ಕ ಅಲ್ಪಂ ಅಂತ ಕರೀತಾರ. ಅಲ್ಪ ಅಂದ್ರೆ ಪರಿಚ್ಛಿನ್ನವಾಗಿರ್ತಕ್ಕಂಥದ್ದು ಮತ್ತು ಇದು ನಾಶ ಉಳ್ಳದ್ದು ಅಂತ ಇತ್ಯಾದಿ. ಹಿಂಗ ಶ್ರುತಿ ಎನ್ನುವಂತಹದ್ದು ನಮಗೆ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಮಂತ್ರ ಅನ್ನುವಂತಹದ್ದು ಬರ್ತದೆ. ತತ್ರ ಸಂಶಯ, ಇಲ್ಲೇನು ಸಂಶಯ ಬರ್ತದ ಅಂತಂದ್ರೆ ಕಿಂ ಪ್ರಾಣೋ ಭೂಮ ಸ್ಯಾತ್ ಆಭೋಷಿತ್ ಪರಮಾತ್ಮ ಇತಿ. ಇಲ್ಲಿ ಪ್ರಾಣನನ್ನೇ ಭೂಮ ಅಂತ ನಾವು ಹೇಳಬೇಕು ಅಥವಾ ಇಲ್ಲಿ ಪರಮಾತ್ಮನೇ ಭೂಮ ಆಗಿದ್ದಾನೋ ಅಂತ ನಮಗೆ ಸಂಶಯ ಇಲ್ಲಿ. ಯಾಕಂದ್ರೆ ಪ್ರಾಣನೇ ಭೂಮ ಅನ್ಲಿಕ್ಕೆ ಅನೇಕ ಶ್ರುತಿಗಳದಾವ, ಪರಮೇಶ್ವರನೇ ಭೂಮ ಆಗಿದ್ದಾನ ಅನ್ಲಿಕ್ಕೂ ಶ್ರುತಿಗಳದಾವ. ಅದಕ್ಕೆ ಯಾವುದು ನಮಗೆ ಸಂಶಯ ಬಂದ್ಬಿಟ್ಟೈತಿ, ಯಾವುದನ್ನ ನಾವು ಭೂಮ ಅಂತ ತಿಳ್ಕೊಳ್ಬೇಕಿಲ್ಲಿ ಅಂತ ಈ ರೀತಿ ನಮಗ ಸಂಶಯ ಎನ್ನುವಂತಹದ್ದು ಬಂದಾಗ ಅದಕ್ಕೆ ಈ ಒಂದು ಸೂತ್ರದಲ್ಲಿ ನಮಗ ಆಚಾರ್ಯರು ಉತ್ತರ ಹೇಳ್ತಾರೆ. ಇಲ್ಲಿ ಸಂಶಯಕ್ಕೆ ಏನಪ್ಪ ಕಾರಣ ಅಂತಂದ್ರೆ ಕುತ ಸಂಶಯ, ಈ ಸಂಶಯ ಯಾಕೆ ಬರ್ತಾ ಇದೆ ನಮಗ? ಇಲ್ಲಿ ಪ್ರಾಣ ಅಂತಾಗ್ಲಿ ಅಥವಾ ಪರಮಾತ್ಮ ಅಂತಾಗ್ಲಿ ಭೂಮ ಆಗ್ತಾವ ಅನ್ಲಿಕ್ಕೆ ನಮ್ಗೆ ಯಾಕೆ ಈ ಸಂಶಯ ಬರ್ತದ ಅಂತಂದ್ರೆ ಭೂಮ ಇತಿ ತಾವತ್ ಬಹುತ್ವಂ ಅವಿಧೀಯತೆ. ಇಲ್ಲಿ ಭೂಮ ಅನ್ನುವಂತಹದ್ದು ಬಹುತ್ವಂ ಅವಿಧೀಯತೆ. ಬಹುತ್ವ ಅಂದ್ರ ಬಹಳ ಸಲ ಅಂತ, ಬಹಳ ಸಲ, ಅನೇಕ ಸಾರಿ ಅಂತ. ಈ ಭೂಮ ಅನ್ನುವಂತಹದ್ದನ್ನ ಬಹುತ್ವಂ ಅಂದ್ರೆ ಬಹುವಾಗಿ ಅಭಿಧೀಯತೆ ಅಂದ್ರೆ ಇದನ್ನ ಹೇಳಿದ್ದಾರೆ ಅಂತ ಶ್ರುತಿಗಳಲ್ಲಿ. ಬಹುತ್ವ ಅನ್ಲಿಕ್ಕೆ ಭೂಮ ಅಂದ್ರೆ ಬಹುತ್ವ ಅಂತ ಅರ್ಥ, ಬಹುವಾಗಿರ್ತಕ್ಕಂಥದ್ದು ಭೂಮ. ಭೂಮ ಅಂದ್ರೆ ದೊಡ್ಡದು ಅಂತಾನೆ ಅರ್ಥ ಆಕತಿ ಇವಾಗ. ಯಾವುದು ಅತ್ಯಂತ ದೊಡ್ಡದೋ ಅದೇ ಭೂಮ ಅಂತ ಹೇಳಿಸ್ಕೊಳ್ತದೆ. ಆದ್ರೆ ಇಲ್ಲಿ ಬಹುತ್ವ ಅನ್ನುವಂತ ಅರ್ಥದಲ್ಲಿಯೂ ಕೂಡ ಈ ಭೂಮ ಅನ್ನುವಂತ ಶಬ್ದವನ್ನ ಪ್ರಯೋಗ ಮಾಡಿದಾರ ಅಂತ. ಅದಕ್ಕೆ ಪಾಣಿನಿ ಸೂತ್ರವನ್ನೇ ಹೇಳ್ತಾರ ಅವರು. ಬಹುರ್ಲೋಪೋ ಭೂಚ ಬಹೋಹೋ, ಇದು ಒಂದು ಪಾಣಿನಿ ಸೂತ್ರ. ಇತಿ ಭೂಮ ಶಬ್ದಸ್ಯ ಭಾವ ಪ್ರತ್ಯಯಾಂತತಾ ಸ್ಮರಣಾತ್. ಈ ಬಹುರ್ಲೋಪೋ ಭೂಚ ಭೂಹೋ ಅನ್ನುವಂತ ಯಾವ ಶಬ್ದಕ್ಕ ಭಾವಾರ್ಥದಲ್ಲಿ ಇದು ಬಂದಿರತಕ್ಕಂತಹದ್ದು ಅಂತ. ಇಲ್ಲಿ ಭೂಮ ಅನ್ನುವಂತ ಶಬ್ದ ಹೆಂಗಾಗೈತಿ ಅಂತಂದ್ರೆ ಇಲ್ಲಿ ಇಮನಿಚ್ ಮತ್ತು ಇಮನ್ ಅನ್ನುವಂತ ಈ ಪ್ರತ್ಯಯಗಳದಾವ. ಆ ಭೂ ಅನ್ನುವಂತ ಇದಕ್ಕ ಶಬ್ದಕ್ಕಿಲ್ಲಿ ಇಮನಿಚ್ ಮತ್ತು ಇಮನ್ ಅಂತ ಪ್ರತ್ಯಯಗಳು ಬಂದಾಗ ಅಲ್ಲಿ ಇಕಾರ ಅನ್ನುವಂತಹದ್ದು ಲೋಪ ಆಗ್ತದೆ. ಅಲ್ಲಿ ಇಮನಿಚ್ ಅನ್ನುವಲ್ಲಿ ಈ ಲೋಪ ಆಕೈತೆ, ಅಲ್ಲಿ ಇಮನ್ ಅನ್ನುವಲ್ಲಿ ಈಗ ಇಕಾರ ಅನ್ನೋ ಲೋಪ ಆಕೈತೆ ಅಂತ. ಅಲ್ಲಿ ಬಹು ಅನ್ನುವಂತ ಶಬ್ದಕ್ಕ ಯಾಕ ಬಹುರ್ಲೋಪ ಅಂತ ಹೇಳ್ತಾರಲ್ಲ, ಬಹು ಅನ್ನುವಂತ ಶಬ್ದಕ್ಕಲ್ಲಿ ಭೂ ಅನ್ನುವಂತ ಒಂದು ಆದೇಶ ಆಗ್ತದಲ್ಲಿ. ಬಹು ಹೋಗಿ ಭೂ ಅಂತ ಆಗ್ತೈತಿ. ಅಲ್ಲಿ ಇಮನಚ್ ಅನ್ನೋಲ್ಲಿ ಈ ಹೋದಾಗ ಮಾ ಆಯ್ತಲ್ರಿ, ಅಂದ್ರೆ ಅಲ್ಲಿ ಭೂಮ ಅಂತ ಆಯ್ತಲ್ಲ. ಭೂಮ್ ಅನ್ನುವಂತ ಶಬ್ದ ಈ ರೀತಿ ಆಗ್ತದ. ಅದಕ್ಕಲ್ಲಿ ಭೂಮ್ ಅನ್ನುವಂತ ಶಬ್ದ ಅಲ್ಲಿ ಬಹುತ್ವವನ್ನ ಹೇಳ್ತದ ಅಂತ ಪಾಣಿನಿ ಸೂತ್ರಕಾರ ಹೇಳಿದಾರ. ಆದ್ರಿಂದ ಅಲ್ಲಿ ಭೂಮ ಶಬ್ದ ಅದು ಭಾವ ಪ್ರತ್ಯಯಾಂತವಾಗಿದೆ ಅಂತ ಹೇಳಿ ಹಿಂಗ ಇತಿ ಭೂಮ ಶಬ್ದಸ್ಯ ಭಾವ ಪ್ರತ್ಯಯಾಂತ ಸ್ಮರಣಾತ್, ಅದು ಭಾವ ಪ್ರತ್ಯಯಾಂತವಾಗಿದೆ ಅಂತ ಹೇಳಿ ಭೂಮ ಶಬ್ದಕ್ಕೆ ಅರ್ಥವನ್ನ ಪಾಣಿನಿ ಸೂತ್ರಕಾರರು ಹೇಳ್ಕೊಂಡು ಬಂದಿದ್ದಾರೆ. ಕಿಮಾತ್ಮಕಂ ಪುನಃ ತದ್ಬಹುತ್ವಂ ಇತಿ. ಅಲ್ಲಿ ಭೂಮ ಶಬ್ದ ಅನ್ನುವಂತಹದ್ದು ಬಹುತ್ವ ಅಂತ ಹೇಳಿ ಅದು ಯಾವ ರೂಪದಿಂದ ಆಗೈತಿ ಅಂತ ಇಲ್ಲಿ ನಮಗ ಪ್ರಶ್ನೆ. ಈಗ ಕಿಮಾತ್ಮಕಂ ಪುನಃ ತದ್ಬಹುತ್ವಂ, ಬಹುತ್ವ ಅಂತ ಹೇಳ್ತಾ ಇದ್ದಿರಲ್ಲ, ಅದು ಯಾವ ರೂಪವಾಗಿರ್ತಕ್ಕಂಥದ್ದು, ಯಾವ ರೀತಿಯಾಗಿ ಅದು ಬಹುತ್ವವನ್ನ ನೀವು ಹೇಳ್ತಾ ಇದ್ದೀರಿ ಅಂತಂದ್ರೆ ಇತಿ ವಿಶೇಷಾಂಕ ಆಕಾಂಕ್ಷಾಯಾಮ್, ಇಲ್ಲಿ ವಿಶೇಷವಾಗಿರ್ತಕ್ಕಂಥ ಆಕಾಂಕ್ಷೆ ಉಂಟಾದಾಗ
ಪ್ರಾಣೋ ವಾ ಆಶಯ ಭೂಮಾನ್. ಇಲ್ಲಿ ಶ್ರುತಿ ಏನ್ ಹೇಳ್ತದೆ ಅಂತಂದ್ರೆ ಆಶಯ ಪ್ರಾಣ ಭೂಯಾನ್. ಆಶಯ ಅಂತಂದ್ರೆ ಆಶೆಗಿಂತಲೂ, ಆಶೆಗಿಂತಲೂ ಇಲ್ಲಿ ಪ್ರಾಣ ಅನ್ನುವಂತಹದ್ದು ಭೂಯಾನ್. ಭೂಯಾನ್ ಅಂತಂದ್ರೆ ಅದು ಹೆಚ್ಚಿಂದು ದೊಡ್ಡದು ಅಂತ. ಭೂಯಾನ್ ಅನ್ನೋ ಶಬ್ದಕ್ಕೆ ಹೆಚ್ಚಿಂದು ದೊಡ್ಡದು ಅಂತ. ಆಸೆಗಿಂತಲೂ ಪ್ರಾಣ ಬಹಳ ದೊಡ್ಡದು ಅಂತ ಹೇಳಿದ್ದಾರೆ. ಇತಿ ಸನ್ನಿಧಾನಾತ್ ಪ್ರಾಣೋ ಭೂಮ ಇತಿ ಪ್ರತಿಭಾತಿ. ಈ ಒಂದು ಸನ್ನಿಧಿಯಲ್ಲಿರ್ತಕ್ಕಂಥ ಒಂದು ವಾಕ್ಯದಿಂದ ನಮಗೆ ಇಲ್ಲಿ ಏನ್ ಅರ್ಥ ಆಗ್ತದ ಅಂತಂದ್ರೆ ಈ ಪ್ರಾಣ ಅನ್ನುವಂತಹದ್ದು ಭೂಮ ಆಗಿದೆ ಅಂತ ಇತಿ ಪ್ರತಿಭಾತಿ ನಮಗೆ ತೋರ್ತಾ ಇದೆ ಅಂತ. ಇಲ್ಲೇನ್ ಹೇಳಿದ್ರು ಶ್ರುತಿಯೊಳಗ ಈ ಯಾವ ಭೂಮ ಅನ್ನುವಂತಹದ್ದೇನದ ಪ್ರಾಣೋವ ಆಶಯ ಭೂಮ ಅನ್ನಂತ ಶ್ರುತಿ ಹೇಳ್ತಲ್ಲಿ. ಆಶೆಗಿಂತಲೂ ಪ್ರಾಣ ದೊಡ್ಡದು ಅಂತೇಳಿ ಈ ಒಂದು ಸನ್ನಿಧಿಯ ಒಂದು ವಾಕ್ಯದಿಂದ ಇಲ್ಲಿ ಪ್ರಾಣವೇ ಭೂಮ ಅಂತ ನಮಗ ಕಾಣ್ತಾ ಇದೆ, ನಮಗ್ ತೋರಿ ಬರ್ತಾ ಇದೆ ಅಂತ ಅಂಥೇಳಿ ಇಲ್ಲಿ ಪೂರ್ವಪಕ್ಷಿ ಹೇಳ್ತಾ ಇದ್ದಾನ. ತಥಾಚ ಶ್ರುತಂ ಹೇವ ಮೇ ಭಗವನ್ ದೃಶೇಭ್ಯಃ ತರತಿ ಶೋಕಮಾತ್ಮವಿತ್ ಇತಿ ಸೋಹಂ ಭಗವಃ ಶೋಚಾಮಿ ತಮ್ಮಾಂ ಭಗವಾನ್ ಶೋಕಸ್ಯ ಪಾರಂ ತಾರಯತು. ಇಲ್ಲಿ ಇನ್ನೂ ಒಂದು ಶ್ರುತಿ ಏನ್ ಹೇಳ್ತದ ಅಂತಂದ್ರೆ ಶ್ರುತಂ ಹೇವ ಮೇ ಭಗವದ್ ದೃಶೇಭ್ಯಃ ತರತಿ ಶೋಕಮಾತ್ಮವಿತು. ಶ್ರುತಿಯಲ್ಲಿ ಏನ್ ಹೇಳ್ಕೊಂಡು ಬಂದಿದ್ದಾರೆ ಚಾಂದೋಗ್ಯ ಉಪನಿಷತ್ತಿನಲ್ಲಿ, ಇಲ್ಲಿ ನಾರದ ಮಹರ್ಷಿಗಳು ಸನತ್ ಕುಮಾರರನ್ನ ಶರಣಾಗತರಾಗಿ ಅವರಲ್ಲಿ ಅವ್ರು ಏನ್ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಇಲ್ಲಿ ಶ್ರುತಂ ಹೇವ ಹೇ ಮೇ ಭಗವದ್ ದೃಶೇಭ್ಯ ತರತಿ ಶೋಕಾತ್ಮವಿತು. ತರತಿ ಶೋಕಮಾತ್ಮವಿತು ಅಂದ್ರೆ ಯಾವನು ಆತ್ಮನನ್ನ ಅರಿಯುತ್ತಾನೆಯೋ ಅವನು ಶೋಕ ಸಾಗರವನ್ನ ದಾಟ್ತಾನೆ ಅಂತ. ನಾವು ಶೋಕ ಸಾಗರವನ್ನ ದಾಟಬೇಕಾಗಿತ್ತು ಅಂತಂದ್ರೆ ನಾವು ಆತ್ಮಜ್ಞಾನವನ್ನ ಮಾಡ್ಕೋಬೇಕು ಅಂತ. ಆತ್ಮವನ್ನ ಅರತ್ರ ನಾವು ಈ ಶೋಕ ಸಾಗರವನ್ನ ದಾಡ್ತೀವಿ ಅಂತ. ಅದಕ್ಕ ಇಲ್ಲೇನ್ ಹೇಳಿದ್ರು ಅಂತಂದ್ರೆ ಅವ ಏನ್ ಕೇಳ್ತಾನೆ ಅಂತಂದ್ರೆ ಶ್ರುತಂ ಹೇವ, ಇದನ್ನ ನಾವು ಕೇಳಿದೀವಿ, ಅಂದ್ರೆ ತಮ್ಮಂತ ಜ್ಞಾನಿಗಳು ಹೇಳುವುದನ್ನ ನಾವು ಕೇಳಿದೇವಿ. ಏನಂತ ಆತ್ಮವಿದ್ ಶೋಕಂ ತರತಿ, ಆತ್ಮಜ್ಞಾನಿಯಾಗಿರ್ತಕ್ಕಂಥವನು ಈ ಶೋಕ ಸಾಗರವನ್ನ ದಾಡ್ತಾನೆ ಅಂತ ಹೇಳಿ ತಮ್ಮಂತ ಜ್ಞಾನಿಗಳು ಹೇಳುವುದನ್ನ ನಾನು ಕೇಳಿದ್ದೀನಿ. ಇದನ್ನ ನಾರದರು ಹೇಳ್ತಾ ಇದ್ದಾರೆ. ಯಾರಿಗೆ? ಸನತ್ ಕುಮಾರನ ಕುರಿತು. ಸೋಹಂ ಭಗವಃ ಶೋಚಾಮಿ, ಭಗವಃ ಅಂದ್ರೆ ಹೇ ಭಗವಂತನೇ ಅಂತ. ಹೇ ಭಗವಂತನೇ, ಅಹಂ ಶೋಚಾಮಿ, ನಾನು ದುಃಖಿತನಾಗಿದ್ದೇನೆ ಅಂತ. ಭಗವ ಶೋಚಾಮಿ ತಮ್ಮಾಂ ಭಗವಾನ್ ಶೋಕಸ್ಯ ಪಾರಂ ತಾರಯತು. ನಾನೇನು ದುಃಖದೊಳಗೆ ಅದಿನೆಲ್ಲ ಅಂತ ನನ್ನನ್ನ ತಾವು ಈ ಶೋಕ ಸಾಗರದಿಂದ ನಾನು ದಾಟಿಸ್ಬೇಕು ಅಂತ, ಆ ದಡವನ್ನು ಮುಟ್ಟಿಸ್ಬೇಕು ಅಂತ. ಭಗವನ್ ಶೋಕಸ್ಯ ಪಾರಂ ತಾರಯತು ಅಂತ. ಶೋಕಸ್ಯ ಪಾರಂ ಅಂತಂದ್ರೇನು? ಈ ದುಃಖದ ಆ ದಡವನ್ನ, ಅಂದ್ರೆ ಎಲ್ಲಾ ದುಃಖವನ್ನ ದಾಟಿ ಹೋಗ್ಬೇಕು ಅಂತ. ನಾನು ನನಗೆ ಬಂದಿರತಕ್ಕಂತ ಏನು ಶೋಕಗಳ ದುಃಖಗಳದಾವಲ್ಲ, ಆ ಎಲ್ಲಾ ದುಃಖಗಳಿಂದ ನೀವು ಪಾರ ಮಾಡಬೇಕು ಅಂತ, ನನ್ನನ್ನು ತಾರಣ ಮಾಡಬೇಕು ಅಂತ ಹೇಳಿ ಹಿಂಗ ಇಲ್ಲಿ ನಾರದರು ಸನತ್ ಕುಮಾರನ ಕುರಿತು ಪ್ರಶ್ನೆಯನ್ನ ಮಾಡಿದಾರ ಅವರು. ಯಾಕಂದ್ರೆ ನಾನು ಅವಾಗ ಅವ್ರು ಕೇಳ್ತಾರ, ಹಂಗಾರಪ್ಪ ನೀ ಏನೇನು ಓದಿ ಅಂತ ಕೇಳ್ತಾರ ಅವರು. ಅವಾಗ ಅವರು ನಾನು ಎಲ್ಲಾ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣದ ಎಲ್ಲಾ ಓದಿನಿ, ನನಗೆ ಜ್ಯೋತಿಷ್ ಶಾಸ್ತ್ರ ಗುರ್ತು, ಖಗೋಳಶಾಸ್ತ್ರ ಗುರ್ತು, ಇನ್ನು ಏನದ ಒಟ್ಟು 63 ವಿದ್ಯೆಗಳಲ್ಲಿ ನಾನು ಬಲ್ಲವನಾಗಿದ್ದೀನಿ ಅಂತ ಹೇಳ್ತಾರೆ ನಾರದರು. ಮೊದಲು ನನಗ 3 ದುಃಖಿದ್ದು, ಯಾವುದು ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕ ಅನ್ನುವಂತ 3 ದುಃಖಿದ್ದು, ಇವೆಲ್ಲ ಓದಿದ ಮೇಲೆ ಮತ್ತೆ 3 ದುಃಖ ಹೆಚ್ಚಾದು ಅಂತ ಹೇಳ್ತಾರ ಅವ್ರು. ಮಾನ, ಗರ್ವ, ಅದಿಷ್ಟೆಲ್ಲ ಓದ್ದವ್ ನಾನು ಅನ್ನುವಂತ ಒಂದು ಅಭಿಮಾನ, ಅಹಂಕಾರ, ಅಂದ್ರೆ ಇಷ್ಟು ಅಹಂಕಾರ ಬಂದದ.
ಮತ್ತು ಅಕಸ್ಮಾತ್ ಯಾರಾದರೂ ಬಂದು ಸೋಲಿಸಿದ್ರೆ ಹೇಗೆ ಅಂತ ಹೇಳಿ ಅದು ಒಂದು ದುಃಖ. ಇಷ್ಟೆಲ್ಲ ಓದಿನ ನನಗಿಂತ ಹೆಚ್ಚು ಕಲ್ತವ್ರು ಯಾರ ಬಂದು ನನ್ನ ವಾದಲ್ಲಿ ಸೋಲಿಸಿಬಿಟ್ರೆ ಅವಮಾನ ಆಕೈತಲ್ಲ ಅಂತ ಅದು ಒಂದು ದುಃಖ. ಮತ್ತೆ ಇಷ್ಟೆಲ್ಲ ಕಲ್ತೀನಲ್ಲ ಇದೆಲ್ಲ ಮರೆತು ಹೋಗ್ಬಿಟ್ರೆ ಹೆಂಗ, ವಿಸ್ಮೃತಿ, ಮಾನ ಗರ್ವ ವಿಸ್ಮೃತಿ ಅಂತ ಇದನ್ನೆಲ್ಲ ಮರೆತು ಹೋಗ್ಬಿಟ್ರೆ ಹೆಂಗ ಅಂತ ಮತ್ತೆ ದುಃಖ ಹೆಚ್ಚಾಗ್ಯಾವ, ಮತ್ತೆ 3 ದುಃಖ ಹೆಚ್ಚಾಗ್ಯಾವ ಅಂತ ಅಂತೇಳಿ ಹಿಂಗ ನಾರದರು ಅಲ್ಲಿ ಸನತ್ ಕುಮಾರನ ಕುರಿತು ಹೇಳಿದಾಗ ಅವಾಗ ಅವ್ರು ಉಪದೇಶ ಮಾಡ್ತಾರೆ, ನೋಡಪ್ಪ ಆತ್ಮವಿತ್ ಶೋಕಂ ತರತಿ, ಇವೆಲ್ಲ ಅಧ್ಯಯನ ಮಾಡಿ ಅಂತ ಹೇಳ್ತೇನಲ್ಲ ಅಂತ ನಿನ್ನ ಬಗ್ಗೆ ನೀ ತಿಳ್ಕೊಂಡೇನು ಅಂತ ಕೇಳ್ತಾರ ಅವ್ರು. ನಾನು ಯಾರು ಅನ್ನುವಂತ ಜ್ಞಾನ ಮಾಡ್ಕೊಂಡೇನು, ನಿನ್ನನ್ನು ಅರಿಯೋದಕ್ಕಾಗಿ ನಿನಗಿಷ್ಟೆಲ್ಲ ದುಃಖ ಆಗಿದಾವ, ನಿನ್ನ ನೀ ಅರಿತುಕೊಂಡು ನಿನಗೆ ದುಃಖ ಎಲ್ಲಿ ಅದ ಅಂಥೇಳಿ ಇಲ್ಲಿ ಆತ್ಮಜ್ಞಾನ ಈ ಭೂಮಾ ವಿದ್ಯೆಯನ್ನೇ ಬೋಧ ಮಾಡಿದ್ದಾರೆ ಅವರು. ನಾರದರನ್ನ ಕುರಿತು ಈ ಭೂಮಾ ವಿದ್ಯೆಯನ್ನ ಸನತ್ ಕುಮಾರು ಬೋಧ ಮಾಡುವಂತವರಾಗಿದ್ದಾರೆ. ಅದಕ್ಕೆ ಇಲ್ಲಿ ಏನ್ ಹೇಳಿದ್ರು ಅಂತಂದ್ರೆ, ಇತಿ ಪ್ರಕರಣ ಉತ್ಥಾನಾತ್ ಪರಮಾತ್ಮ ಭೂಮಾ ಇತ್ಯಪಿ ಪ್ರತಿಭಾತಿ ಅಂತ ಈ ಒಂದು ಪ್ರಕರಣವನ್ನ ಎತ್ತುಕೊಂಡು ಇಲ್ಲಿ ಪರಮಾತ್ಮನೇ ಭೂಮಾ ಆಗಿದ್ದಾನೆ ಅಂತ ಹೇಳಿ ನಮಗೆ ಈ ರೀತಿಯಾಗಿ ಇಲ್ಲಿ ತೋರ್ತಾ ಇದೆ ಅಂತ. ಈ ಪ್ರಕರಣ ಏನ್ ಹೇಳ್ತೈತಿ ಇಲ್ಲಿದು, ಪರಮಾತ್ಮ ಭೂಮಾ ಅಂತ ಹೇಳಿ ಹಿಂಗ ಉಪದೇಶ ಮಾಡೈತಿ ಅಂತ. ತತ್ರ ಕಷ್ಟ ಉಪಾದಾನ ನ್ಯಾಯಂ, ಇಲ್ಲಿ ಯಾವುದನ್ನ ಸ್ವೀಕಾರ ಮಾಡಬೇಕು ಅಂತ, ಯಾವುದನ್ನ ಸ್ವೀಕಾರ ಮಾಡುವಂತ ಅದು ಯೋಗ್ಯ ಅಂತ ಕೇಳ್ತಾರ ಅವರು. ಯಾಕಂತಂದ್ರೆ ಇಲ್ಲಿ ಪ್ರಾಣವನ್ನ ಬಗ್ಗೆ ಪ್ರಾಣವೇ ಬಹಳ ಶ್ರೇಷ್ಠ ಅಂತ ಹೇಳ್ಕೊಂಡು ಬಂದಾರ. ಆಸೆಗಿಂತಲೂ ಇಲ್ಲಿ ಪ್ರಾಣವೇ ಶ್ರೇಷ್ಠ ಅಂತೇಳಿ ಹಿಂದೂ ಶ್ರುತಿಯನ್ನ ಹೇಳಿದ್ರದು. ನಮಗಲ್ಲಿ ಆ ಸನ್ನಿಧಾನದಿಂದ ಏನಾಕೈತಿ, ನಮಗ ಆ ಪ್ರಾಣದ ಒಂದು ಬಹುತ್ವ ಅನ್ನುವಂತಹದ್ದನ್ನು ಕೂಡ ಅಲ್ಲಿ ಉಪದೇಶ ಮಾಡ್ಕೊಂಡು ಬಂದಿದಾರ. ಆದ್ರಿಂದ ಅಲ್ಲಿ ಪ್ರಾಣವೇ ಅಲ್ಲಿ ಭೂ ತಿಳ್ಕೊಳ್ಬೇಕು ಅಥವಾ ಪರಮಾತ್ಮನೇ ಇಲ್ಲಿ ಭೂಮಾ ಅಂತ ತಿಳ್ಕೊಳ್ಬೇಕು ಅಂತ ನಮಗಿಲ್ಲಿ ಒಂದು ಸಂಶಯ, ಆಕ್ಷೇಪ ಅನ್ನುವಂತಹದ್ದು ನಮಗ ಉಂಟಾಗ್ತಾ ಇದೆ. ಅದಕ್ಕ ಇಷ್ಟು ಒಂದು ಸಂಶಯ ಇದೆ ನಮಗೆ ಇವತ್ತು ಈ ಮಂತ್ರದೊಳಗೆ ನಮ್ಗೆ ಇಷ್ಟು ಸಂಶಯವನ್ನ ವ್ಯಕ್ತಪಡಿಸಿದ್ರಿ ಇವಾಗ. ಇನ್ನ ಪೂರ್ವ ಪಕ್ಷಿಯಾಗಿರ್ತಕ್ಕಂಥವ್ನು ಹೇಳ್ತಾ ಇದ್ದ, ಇಲ್ಲಿ ನಿಜವಾದ ಭೂಮಾ ಯಾವುದು ಅಂತ ನಮಗೆ ಈ ರೀತಿ ಸಂಶಯ ವ್ಯಕ್ತ ಆದಾಗ ಪೂರ್ವ ಪಕ್ಷಿ ಏನ್ ಹೇಳ್ತಾನ ಅಂತಂದ್ರ, ಇಲ್ಲಿ ಪ್ರಾಣವೇ ಭೂಮಾ ಅಂತ ಹೇಳ್ತಾ ಇದ್ದಾನ ಅವನು. ಕಿಂ ತಾವತ್ ಪ್ರಾಪ್ತಂ, ಇಲ್ಲಿ ಮೊದಲು ಪೂರ್ವ ಪಕ್ಷಿ ಅನ್ನುವಂತಹದ್ದು ಮೊದಲು ಇಲ್ಲಿ ಹೇಳಲ್ಪಡ್ತದ ಅಂತ ಮೊದಲು ಪೂರ್ವ ಪಕ್ಷವನ್ನೇ ಇಲ್ಲಿ ತಗೊಳ್ತಾ ಇದ್ದಾರೆ. ಪೂರ್ವ ಪಕ್ಷಿ ಏನ್ ಹೇಳ್ತಾನೆ ಅಂತಂದ್ರೆ, ಪ್ರಾಣೋ ಭೂಮಾ ಇತಿ, ಪ್ರಾಣವನ್ನೇ ಭೂಮಾ ಅಂತ ಹೇಳಬೇಕು ಅಂತ ಇಲ್ಲಿ ಪೂರ್ವ ಪಕ್ಷಿ ಅಭಿಪ್ರಾಯ. ಪ್ರಾಣ ಅನ್ನುವಂಥದ್ದು ಏನದಲ್ಲ ಅದೇ ಭೂಮಾ ಅಂತ. ಅಕಸ್ಮಾತ್ ಯಾಕೆ ಪ್ರಾಣವೇ ಭೂಮಾ ಯಾಕೆ ಆಗ್ತದ ಅಂತ ಪ್ರಶ್ನೆ ಮಾಡಿದ್ರೆ, ಭೂಯ ಪ್ರಶ್ನ ಪ್ರತಿವಚನ ಪರಂಪರಾ ದರ್ಶನಾತ್, ಇಲ್ಲಿ ಭೂಯ ಅಂದ್ರೆ ಬಹಳಷ್ಟು ಸಲ ಅಂತ. ಈ ಪ್ರಶ್ನೆ ಮತ್ತು ಪ್ರತಿವಚನ, ಪ್ರಶ್ನೆ ಮತ್ತು ಉತ್ತರ ಅಂತ. ಈ ಪ್ರಶ್ನೆ ಮತ್ತು ಉತ್ತರ, ಪ್ರಶ್ನೋತ್ತರಗಳನ್ನ ಬಹಳಷ್ಟು ಇದನ್ನ ಜಿಜ್ಞಾಸೆ ಮಾಡಿದ್ದು ನಮಗ ಕಂಡು ಬರ್ತದ ಅಂತ. ಪ್ರಶ್ನೋತ್ತರಗಳು ಬಹಳಷ್ಟು, ಭೂಯ ಅಂದ್ರೆ ಹೆಚ್ಚಿಗೆ ಅಂತ, ಹೆಚ್ಚಾಗಿ ಈ ಒಂದು ಇದರ ವಿಷಯಕವಾಗಿ ಯಾವುದು ಭೂಮಾ ಪ್ರಾಣವೇ ಭೂಮಾ ಅನ್ನೋದ್ರ ಬಗ್ಗೆ ಸಾಕಷ್ಟು ನಮಗ ಶ್ರುತಿಗಳು ಪ್ರಶ್ನೆ ಮತ್ತು ಉತ್ತರ ರೂಪದಲ್ಲಿ ಇದು ಪರಂಪರಾಗತವಾಗಿ ಅಲ್ಲಿ ಹೆಚ್ಚಾಗಿ ಅದನ್ನು ವಿಮರ್ಶೆ ಮಾಡಿದ್ದು ನಮಗ ಕಾಣ್ತಾ ಇದೆ ಅಂತ. ಅದು ಕಂಡು ಬರುವುದರಿಂದ ಇಲ್ಲಿ ಭೂಮಾನೇ ಪ್ರಾಣ ಅಂತ ಹೇಳ್ತಾ ಇದ್ದಾರೆ, ಪ್ರಾಣವೇ ಭೂಮಾ ಅಂತ. ಯಥಾಹಿ, ಹೇಗೆ ಅಂತಂದ್ರೆ ಅದಕ್ಕೆ ಪ್ರಮಾಣಗಳನ್ನು ಕೊಡ್ತಾ ಇದ್ದಾರೆ ಅಲ್ಲಿ ಪ್ರಶ್ನೋತ್ತರಗಳನ್ನ. ಅಸ್ತಿ ಭಗವೋ ನಾಮ್ನೋ ಭೂಯಃ, ಇಲ್ಲಿ ಅಸ್ತಿ ಭಗವೋ ನಾಮ್ನಃ ಭೂಯಃ ಅಂದ್ರೆ ಹೇ ಭಗವಂತನೇ, ಇಲ್ಲಿ ನಾಮ್ನಃ ಭೂಯಃ ಕಿಮಸ್ತಿ ಅಂತ, ನಾಮಕ್ಕಿಂತಲೂ ಹೆಚ್ಚಿಂದ ಯಾವುದು ಅಂತ ಇಲ್ಲಿ ಶಿಷ್ಯ ಪ್ರಶ್ನೆ ಮಾಡ್ತಾನೆ. ನಾಮಕ್ಕಿಂತಲೂ ಹೆಚ್ಚಿಂದ ಯಾವುದಾದರೂ ಅದೇನು ಅಂತ
ಹ್ಮ್ ಭಗವಃ ನಾಮ್ನಃ ಭೂಯಃ. ಹ್ಮ್ ನಾಮ್ನಃ ಅಂದ್ರೆ ನಾಮಕ್ಕಿಂತಲೂ, ಹ್ಮ್ ಭೂಯಃ ಅಂತಂದ್ರೆ ಹ್ಮ್ ಹೆಚ್ಚಿಂದು ಅಸ್ತಿ, ಹ್ಮ್ ಇದೇ ಏನು ಅಂತ ಹ್ಮ್ ಇಲ್ಲಿ ಪ್ರಶ್ನೆ ಮಾಡಿದಾಗ ಹ್ಮ್ ವಾಗ್ವಾವ ನಾಮ್ನೋ ಭೂಯಶಿ. ಹ್ಮ್ ಇಲ್ಲಿ ವಾಕ್ ಅನ್ನುವಂತಹದ್ದು ಏನೈತಿಲ್ಲ, ಹ್ಮ್ ಇದು ನಾಮಕ್ಕಿಂತಲೂ ಹೆಚ್ಚಿಂದು ಅಂತ ಉತ್ತರ ಕೊಟ್ಟಿದ್ದಾರೆ ಅವರು. ಹ್ಮ್ ಈ ವಾಕ್ ಅನ್ನುವಂತಹದ್ದು ಏನದಲ್ಲ, ಹ್ಮ್ ಈ ವಾಕ್ ಅನ್ನುವಂತಹದ್ದೇ ಇಲ್ಲಿ ಹ್ಮ್ ನಾಮಕ್ಕಿಂತಲೂ ಹೆಚ್ಚಿಂದು ಅಂತ ಗುರುಗಳು ಉತ್ತರ ಕೊಟ್ಟರು. ಹ್ಮ್ ಅಸ್ತಿ ಭಗವೋ ವಾಚಃ ಭೂಯಃ. ಹ್ಮ್ ಅಲ್ಲಿ ಮತ್ತೆ ಶಿಷ್ಯ ಪ್ರಶ್ನೆ ಮಾಡ್ತಾ ಇದ್ದಾನೆ, ಹಾಗಾದ್ರೆ ವಾಕಕ್ಕಿಂತಲೂ ಹೆಚ್ಚಿನ ಮತ್ತೊಂದು ಏನಾದ್ರು ಐತೇನು ಹ್ಮ್ ಅಂತ ಶಿಷ್ಯ ಮತ್ತೆ ಪ್ರಶ್ನೆ ಮಾಡ್ತಾ ಇದ್ದಾನೆ. ಹ್ಮ್ ಮನೋವಾವ ವಾಚಃ ಭೂಯಃ. ಹ್ಮ್ ಅಂದ್ರೆ ವಾಕ್ಯಗಿಂತಲೂ ಮನಸ್ಸು ಇದು ಹೆಚ್ಚಿಂದು ಅಂತ, ಹ್ಮ್ ಇದು ಅಧಿಕವಾದದ್ದು ಅಂತ, ಹ್ಮ್ ಅಂದ್ರೆ ಶ್ರೇಷ್ಠ ಅಂತ. ಹ್ಮ್ ಏನು ವಾಕ್ ಅನ್ನುವಂಥದ್ದು ಐತಲ್ಲ, ಹ್ಮ್ ವಾಕ್ಯಗಿಂತಲೂ ನಮ್ಮ ಮನಸ್ಸು ಅನ್ನುವಂಥದ್ದು ಏನದ, ಹ್ಮ್ ಇದು ಆ ಭೂಯಃ ಅಂದ್ರೆ ಅಧಿಕವಾಗಿರ್ತಕ್ಕಂಥದ್ದು, ಹೆಚ್ಚಿಂದು ಅಂತ ಹೇಳಿದರು. ಹ್ಮ್ ಮನೋವಾವ ವಾಚೋ ಭೂಯಃ ಹ್ಮ್ ಇತಿ ಚ ನಾಮಾದಿಭ್ಯೋ ಈ ಆಪ್ರಾಣಾತ್ ಭೂಯಃ ಪ್ರಶ್ನೆ ಪ್ರತಿವಚನ ಪ್ರವಾಹ ಪ್ರವೃತ್ತಃ. ಹ್ಮ್ ಇಲ್ಲಿ ಹೀಗೆ ನಾಮವನ್ನೇ ಮೊದಲುಗೊಂಡು ಹ್ಮ್ ಪ್ರಾಣದ ಪರ್ಯಂತರವಾಗಿರ್ತಕ್ಕಂಥ ಹೆಚ್ಚಾಗಿ ಪ್ರಶ್ನೆ ಮತ್ತು ಉತ್ತರಗಳ ಒಂದು ಪ್ರವಾಹ ಅನ್ನುವಂತಹದ್ದು, ಹ್ಮ್ ಅಲ್ಲಿ ನಾಮಕ್ಕಿಂತಲೂ ಶ್ರೇಷ್ಠ ಯಾವುದು, ಹ್ಮ್ ಮತ್ತೆ ಹಿಂಗ ಅಲ್ಲಿ ಪ್ರಶ್ನೆ ಮತ್ತು ಉತ್ತರ, ಹ್ಮ್ ಹಿಂಗ ಪ್ರಶ್ನೆ ಉತ್ತರಗಳ ಒಂದು ಪ್ರವಾಹ ಅನ್ನುವಂತಹದ್ದು, ಹ್ಮ್ ಅಂದ್ರೆ ಒಂದಕ್ಕಿಂತ ಒಂದು ಹೆಚ್ಚದಾವ ಅಂತ ಹೇಳಿ ಹ್ಮ್ ಹಿಂಗ ಪ್ರಶ್ನೋತ್ತರ ಪ್ರವಾಹ ಅನ್ನುವಂತಹದ್ದಲ್ಲಿ ನಡೆದಿದ್ದು ನಮಗೆ ಕಂಡು ಬರ್ತಾ ಇದೆ ಅಂತ. ಹ್ಮ್ ನೈವಂ ಪ್ರಾಣಾತ್ ಪರಂ ಭೂಯಃ. ಇಲ್ಲಿ ಪ್ರಾಣಕ್ಕಿಂತಲೂ ಮತ್ತೊಂದು ಶ್ರೇಷ್ಠವಾದದ್ದು ಅಲ್ಲಿ ಹೇಳೇ ಇಲ್ಲ. ಹ್ಮ್ ಪ್ರಾಣಾತ್ ಪರಂ ಅಂದ್ರೇನು, ಪ್ರಾಣಕ್ಕಿಂತಲೂ ಶ್ರೇಷ್ಠ ಅಂತ, ಹ್ಮ್ ದೊಡ್ಡದು ಅಂತ. ಹ್ಮ್ ಭೂಯಃ ಪ್ರಶ್ನ ಭೂಯಃ ಪ್ರಶ್ನೆ ಪ್ರತಿವಚನಂ ದೃಶ್ಯತೆ. ಹ್ಮ್ ಅಂದ್ರೆ ಆ ಪ್ರಶ್ನೆಗೆ ಉತ್ತರ, ಪ್ರಾಣಕ್ಕಿಂತಲೂ ಶ್ರೇಷ್ಠವಾಗಿರತಕ್ಕಂಥದ್ದು ಯಾವುದು ಅಂತ ಹೇಳಿ ಹಿಂಗ ಪ್ರಶ್ನೆಯನ್ನ ಮಾಡಿದಾಗ ಅದಕ್ಕ ಉತ್ತರ ಅನ್ನುವಂತಹದ್ದು ಮತ್ತೊಂದು ಇಲ್ಲಿ ಹೇಳೇ ಇಲ್ಲ ಅವರು. ಹ್ಮ್ ಪ್ರಾಣಕ್ಕಿಂತಲೂ ಅಸ್ತಿ ಭಗವಃ ಪ್ರಾಣಾತ್ ಭೂಯಃ ಇತಿ, ಅಂದ್ರೆ ಹೇ ಭಗವಂತನೇ, ಪ್ರಾಣಕ್ಕಿಂತಲೂ ಅಧಿಕವಾಗಿರ್ತಕ್ಕಂಥದ್ದು, ಶ್ರೇಷ್ಠವಾಗಿರ್ತಕ್ಕಂಥದ್ದು ಮತ್ತೊಂದು ಐತಿ ಏನು ಅಂತೇಳಿ ಈ ರೀತಿ ಪ್ರಶ್ನೆ ಮಾಡಿದಾಗ ಅದೋ ವಾವ ಪ್ರಾಣಾತ್ ಭೂಯಃ ಇತಿ. ಅಂದ್ರೆ ಅಲ್ಲಿ ಆ ಒಂದು ಪ್ರಾಣಕ್ಕಿಂತಲೂ ಹೆಚ್ಚಿನದು ಮತ್ತೊಂದಿಲ್ಲ ಅಂತ ಹೇಳಿದಾರ ಅವರು. ಪ್ರಾಣವೇ ಅಲ್ಲಿ ಆಸೆಗಿಂತ ಹೆಚ್ಚಿಂದು ಅಂತ ಹೇಳ್ಕೊಂಬಂದ್ರಲ್ರಿ ಹಿಂದೆಲ್ಲ. ಇಲ್ಲಿ ಪ್ರಾಣಕ್ಕಿಂತ ಹೆಚ್ಚಿಂದ ಯಾವುದು ಅಂತ ಪ್ರಶ್ನೆ ಮಾಡಿದಾಗ ಅಲ್ಲಿ ಇಂಥದ್ದೇ ಪ್ರಾಣಕ್ಕಿಂತಲೇ ಹೆಚ್ಚಿನದು ಅಂತ ಹೇಳಿ ಅಲ್ಲಿ ಮತ್ತೊಂದು ಪ್ರಶ್ನೋತ್ತರ ಅನ್ನುವಂತಹದ್ದಿಲ್ಲ. ಅಲ್ಲಿ ಮುಂದೆ ಏನಾದ್ರು ಪ್ರಶ್ನೆ ಮಾಡ್ಯಾನ ಅಲ್ಲಿಗೆ ಸ್ಟಾಪ್ ಆಗಿಬಿಟ್ಟೈತೆ ಅವನು. ಪ್ರಾಣವೇ ಅಲ್ಲಿ ಪ್ರಾಣಮೇವತು ಏನ್ ಹೇಳ್ತಾರೆ, ಅಸ್ತಿ ಭಗವಃ ಪ್ರಾಣಾತ್ ಭೂಯೈತಿ ಅಧವಾವ ಪ್ರಾಣಾತ್ ಭೂಯೈತಿ. ಅಂದ್ರೆ ಅಲ್ಲಿ ಪ್ರಾಣಕ್ಕಿಂತಲೂ ಮತ್ತೊಂದು ಹೆಚ್ಚಿಂದ ಯಾವುದು ಅನ್ನುವಂತ ಪ್ರಶ್ನೆ ಅಲ್ಲಿ ಬಂದೇ ಇಲ್ಲ. ಆದ್ದರಿಂದ ಪ್ರಾಣಮೇವತು ನಾಮಾದಿಭ್ಯ ಆಶಾಂತೇಭ್ಯ ಭೂಯಾಂಸಂ ಪ್ರಾಣೋ ವಾ ಆಶಾಯ ಭೂಮಾನ್ ಇತ್ಯಾದಿನ ಸಪ್ರಪಂಚಂ ಉಕ್ತ್ವಾ ಅಂತ ಹೇಳ್ತಾರೆ ಅವರು. ಇಲ್ಲಿ ಪ್ರಾಣಮೇವ ಅಂತ ಹೇಳಿದ್ರು, ಪ್ರಾಣವನ್ನೇ ನಾಮಾದಿಭ್ಯ, ನಾಮ ಮೊದಲಾದವುಗಳಿಗಿಂತಲೂ ಆಶಾಂತೇಭ್ಯ ಅಂದ್ರೆ ಆಶಾ ಪರ್ಯಂತರವಾಗಿ, ಇಲ್ಲಿ ನಾಮವನ್ನೇ ಮೊದಲುಗೊಂಡು ಆಶಾ ಪರ್ಯಂತರವಾಗಿ ಒಂದಕ್ಕಿಂತಲೂ ಒಂದು ಅಧಿಕವಾಗಿವೆ ಅಂದ್ರೆ ದೊಡ್ಡದಾಗಿವೆ ಅಂತ ಹೇಳ್ಕೊಂಡು ಬಂದು ಪ್ರಾಣೋ ವಾ ಆಶಯ ಭೂಮಾನ್ ಭೂಯಾನ್ ಅಂದ್ರೆ ಪ್ರಾಣವೇ ಇಲ್ಲಿ ಆಶೆಗಿಂತಲೂ ಭೂಯಾನ್ ಅಂದ್ರೆ ಅಧಿಕವಾದದ್ದು, ಇದೇ ಹೆಚ್ಚಿಂದು ಅಂತೇಳಿ ಅಲ್ಲಿ ಶ್ರುತಿ ಎನ್ನುವಂತಹದ್ದು ಈ ರೀತಿಯಾಗಿ ನಮಗ ಉಪದೇಶವನ್ನ ಮಾಡಿಕೊಂಡು ಬಂದದ ಅಂತ. ಇತ್ಯಾದಿನ ಸಪ್ರಪಂಚಂ ಉಕ್ತ್ವಾ ಅಂದ್ರೆ ಸಂಪೂರ್ಣವಾಗಿ ಈ ವಿಚಾರವನ್ನ, ಸಪ್ರಪಂಚಂ ಅಂದ್ರೇನು, ವಿಸ್ತಾರವಾಗಿ ಅಂತ.
ಅಲ್ಲಿ ವಿಸ್ತಾರವಾಗಿ ತಿಳಿಸ್ಕೊಂಡು ಬಂದಾರ ಅಂತ. ಹೌದು. ಅಲ್ಲಿ ಹಿಂಗೆ ಪ್ರಶ್ನೋತ್ತರ ರೂಪವಾಗಿ ಹೇಳ್ಕೊಂಡು ಬಂದಿದ್ದಾರೆ. ಹ್ಮ್. ಇಲ್ಲಿ ಒಟ್ಟು ಏನು, ಪ್ರಾಣವೇ ಅಧಿಕವಾದದ್ದು, ಪ್ರಾಣಕ್ಕಿಂತಲೂ ಮತ್ತೊಂದಿಲ್ಲ ಅಂತ ಒಂದು ಪೂರ್ವಪಕ್ಷ ಅಭಿಪ್ರಾಯ. ಏನು, ಹ್ಮ್. ಪ್ರಾಣವೇ ಅಲ್ಲಿ ಕೊನೆ, ಪ್ರಾಣಕ್ಕಿಂತಲೂ ಮತ್ತೊಂದು ಅಧಿಕವಾದದ್ದು ಐತೇನೋ ಅಂತ ಪ್ರಶ್ನೆ ಮಾಡೇ ಇಲ್ಲ ಮುಂದಲ್ಲಿ. ಹೌದು. ಅಲ್ಲಿ ಮತ್ತೆ ಪ್ರಶ್ನೆ ಮಾಡಿಲ್ಲ ಅಂದ್ಮೇಲೆ ಅಲ್ಲಿಗೆ ಲಾಸ್ಟ್ ಆಯ್ತಂತದು. ಹ್ಮ್. ಯಾಕಂದ್ರೆ ಆಸೆಗಿಂತಲೂ ದೊಡ್ಡದು ಯಾವುದು ಅಂದ್ರೆ ಪ್ರಾಣ ಅಂತೇಳಿ ಹಿಂಗ ಚಾಂದೋಗ್ಯ ಉಪನಿಷತ್ನಲ್ಲಿ ಹಿಂಗ ಶ್ರುತಿ ಅನ್ನುವಂತ ಬಂದದ. ಹ್ಮ್. ಪ್ರಾಣದರ್ಶಿನಶ್ಚ ಅತಿವಾದಿತ್ವಂ ಅತಿವಾದ್ಯಸ್ಮಿತ್ಯತಿವಾದ್ಯಸ್ಮಿ ಅತಿಸ್ಥಿತಿ ಭೂಯಾನ್ ನಾಮ್ನಾ ಅಪವನುಯಿತ ಇತಿ ಅಭ್ಯನುಜ್ಞಾಯ. ಮತ್ತಲ್ಲಿ ಶ್ರುತಿ ಎನ್ನುವಂತಹದ್ದು ಏನ್ ಹೇಳ್ತು ಅಂತಂದ್ರೆ, ಇಲ್ಲಿ ಪ್ರಾಣವೇ ಆಸೆಗಿಂತ ಹೆಚ್ಚಾಗಿ ದೊಡ್ಡದು ಅಂತ ವಿಸ್ತಾರವಾಗಿ ಹೇಳಿ, ಆ ಪ್ರಾಣದರ್ಶಿ ಎನ್ನುವಂತಹದ್ದು ಆ ಅತಿವಾದಿ ಎಂಬುದನ್ನ ಅಲ್ಲಿ ನೀನು ಅತಿವಾದಿಯಾಗಿರುವೆ ಅಂತ ಹೇಳಿ ಈ ರೀತಿಯಾಗಿ ಅಲ್ಲಿ ಶ್ರುತಿ ಹೇಳ್ತದೆ. ಅವಾಗ ಅವನು ನಾನು ಅತಿವಾದಿಯಾಗಿದ್ದೇನೆ ಅಂತ ಹೇಳಿ ಅವನು ಹೇಳಬೇಕು, ಅದು ಇಲ್ಲ ಅನ್ನಬಾರದು ಅಂತ ಈ ರೀತಿಯಾಗಿ ಒಪ್ಪುಕೊಂಡವ ಏನಂತಾನ, ಯಾವನು ಸತ್ಯದಿಂದ ಅತಿವಾದವನ್ನು ಮಾಡ್ತಾ ಇದ್ದಾನೋ ಅವನೇ ಅತಿವಾದಿ ಅಂತೇಳಿ ಹಿಂಗಲ್ಲಿ ಶ್ರುತಿಯೊಳಗೆ ಹೇಳ್ಕೊಂಡು ಬಂದಿದ್ದಾರೆ ಅವರು. ಅತಿವಾದ್ಯಸ್ಮೀತಿ ಅಂದ್ರೆ ನಾನು ಅತಿವಾದಿಯಾಗಿದ್ದೇನೆ, ಅತಿವಾದ್ಯಸೀತಿ ಬ್ರೂಯಾನ್ ಅಪವನುವಿತ ಅಂದ್ರೆ ಅಲ್ಲಿ ನೀನು ಅತಿವಾದಿಯಾಗಿದ್ದಿ ಅಂತಂದಾಗ ನಾನು ಅತಿವಾದಿಯಾಗಿದ್ದೇನೆ ಅಂತ ಹೇಳಿ ಹಿಂಗ ಅವನು ಒಪ್ಕೊಳ್ಬೇಕು ಅಂತ. ಇತಿ ಅಭ್ಯನುಜ್ಞಾಯ ಏಷತು ವಾವ ಅತಿವದತಿ ಯಹ ಸತ್ಯೇನ ಅತಿವದತಿ. ಈ ರೀತಿ ಯಾವನು ಸತ್ಯದಿಂದ ಅತಿವಾದವನ್ನ ಮಾಡ್ತಾ ಇದ್ದಾನೋ ಅವನೇ ಅತಿವಾದಿ ಅಂತೇಳಿ ಇಲ್ಲಿ ಆ ಪ್ರಾಣವೃತ್ತ ಅನ್ನುವಂತಹದ್ದಲ್ಲ, ಅದರ ಅತಿವಾದಿತ್ವವನ್ನ ಅಲ್ಲಿ ಹೇಳ್ಕೊಂಡು ಬಂದಿದ್ದಾರೆ ಅಂತ. ಇತಿ ಪ್ರಾಣವೃತಮತಿವಾದಿತ್ವಂ ಅನುಕೃಷ್ಯ ಅಪರಿತ್ಯಜ್ಯೇವ ಪ್ರಾಣಂ ಇತ್ಯಾದಿ ಪರಂಪರೆಯಾ ಭೂಮಾನಂ ಅವತಾರಯನ್ ಪ್ರಾಣಮೇವ ಭೂಮಾನಂ ಮನ್ಯತೆ ಇತಿ ಗಮ್ಯತೆ. ನೋಡ್ ಇಲ್ಲಿ ಏನ್ ಹೇಳ್ಕೊಂಡ್ ಬಂದ್ರು ಅಂತಂದ್ರೆ, ನೀನು ಅತಿವಾದಿ ಆಗಿದ್ದೀಯಾ ಅಂತ ಹೇಳಿ ಈ ರೀತಿ ಅಂದಾಗ ಅವನು ನಾನು ಅತಿವಾದಿ ಆಗಿದ್ದೇನೆ ಅಂತ ಹೇಳಿ ಹಿಂಗ ಒಪ್ಕೊಂಡು, ಯಾವನು ಸತ್ಯದಿಂದ ಅತಿವಾದವನ್ನ ಮಾಡ್ತಾ ಇದ್ದಾನೋ ಅವನೇ ಅತಿವಾದಿ ಅಂತ. ಹೀಗೆ ಅಲ್ಲಿ ಪ್ರಾಣವೃತವಾಗಿರ್ತಕ್ಕಂಥ ಅತಿವಾದಿತ್ವವನ್ನು ಹಿಡಿದು ಹೇಳ್ಕೊಂಡು ಬಂದಿಲ್ಲಿ ಪ್ರಾಣನ ಬಿಡಲಾರ್ದಂಗ ಆ ಸತ್ಯಾದಿಗಳ ಒಂದು ಪರಂಪರಾ ಮೂಲಕವಾಗಿ ಆ ಭೂಮದ ಒಂದು ಅವತರಣಿಕೆಯನ್ನ ಇಲ್ಲಿ ಮಾಡಿರುವುದರಿಂದ ಇಲ್ಲಿ ಪ್ರಾಣವೇ ಭೂಮ ಅಂತೇಳಿ ಇಲ್ಲಿ ಸನತ್ ಕುಮಾರ್ ಏನ್ ಮಾಡ್ಯಾರ, ನಾರದರನ್ನ ಕುರಿತು ಉಪದೇಶ ಮಾಡಿದಾರ ಅಂತ ಇಷ್ಟು ಪೂರ್ವಪಕ್ಷ ಅಭಿಪ್ರಾಯ. ಇದು ಪೂರ್ವಪಕ್ಷ ಏನ್ ಹೇಳ್ತಾನಂತಂದ್ರ, ಇಲ್ಲಿ ಪ್ರಾಣವನ್ನೇ ಭೂಯಾನ್ ಅಂದ್ರೆ ಅದೇ ಹೆಚ್ಚಿಂದು ಅಂತ, ಪ್ರಾಣವೇ ಭೂಮ ಆಗ್ತೈತೆ ಹೊರತು ಪ್ರಾಣಕ್ಕಿಂತಲೂ ಮತ್ತೊಂದು ಭೂಮ ಆಗಕ ಸಾಧ್ಯ ಇಲ್ಲ ಅಂತ ಇಲ್ಲಿ ಪೂರ್ವಪಕ್ಷಿಯಾಗಿರ್ತಕ್ಕಂಥವನು ಹೇಳ್ತಾ ಇದ್ದಾನ. ಇನ್ನೂ ಪೂರ್ವಪಕ್ಷ ಅಭಿಪ್ರಾಯ ಅನ್ನುವಂತಹದ್ದು ಇನ್ನೂ ಅಷ್ಟು ಉಪದೇಶ ಮಾಡ್ತಾ ಇದ್ದಾನೆ. ಕಥಂ ಪುನಃ ಪ್ರಾಣೇ ಭೂಮಿನಿ ವ್ಯಾಖ್ಯಾಯಮಾನೆ ಯತ್ರ ನಾನ್ಯತ್ ಪಶ್ಯತಿ ಇತ್ತೇತದ್ ಭೂಮ್ನಃ ಲಕ್ಷಣ ಪರಂ ವಚನಂ ವ್ಯಾಖ್ಯಾಯತ ಇತಿ. ಇಲ್ಲಿ ಒಂದೇನು ಆಕ್ಷೇಪ ಬರ್ತದ ಅಂತಂದ್ರೆ, ಪ್ರಾಣೇ ಭೂಮನಿ ವ್ಯಾಖ್ಯಾಯಮಾನೆ, ಇಲ್ಲಿ ಪ್ರಾಣವೇ ಭೂಮ ಅಂತ ಹೇಳಿ ನೀನು ಒಂದು ವೇಳೆ ವ್ಯಾಖ್ಯಾನ ಮಾಡ್ತೀಯಾದ್ರೆ ಅಂದ್ರೆ ಇಲ್ಲಿ ಪೂರ್ವಪಕ್ಷಿಯನ್ನ ಕುರಿತು ಪ್ರಶ್ನೆ ಇದೆ. ಯಾಕ ಅವನ ಅಭಿಪ್ರಾಯದಲ್ಲಿ ಏನು, ಪ್ರಾಣವೇ ಭೂಮ ಅಂತ. ಇಲ್ಲಿ ಭೂಮ ಅನ್ನೋ ಶಬ್ದಕ್ಕೆ ಪ್ರಾಣವೇ ಅಂತ ಅರ್ಥ ಮಾಡಬೇಕು ಅಂತ ಹೇಳ್ತಾನ ಅವನು. ಭೂಮ ಯಾವುದು ಅಂದ್ರೆ ಪ್ರಾಣ ಅಂತ. ಯತ್ರ ನಾಣ್ಯತ್ ಪಶ್ಯತಿ ಇತ್ತೇತದ್ ಭೂಮ್ನಃ ಲಕ್ಷಣ ಪರಂ. ಯಾಕಂದ್ರೆ ಯತ್ರ ನಾಣ್ಯತ್ ಪಶ್ಯತಿ ನಾಣ್ಯ ಶೃಣೋತಿ ನಾಣ್ಯ ವಿಜಾನತಿ ಹಿಂದೆ ಮಂತ್ರ ಬಂತಲ್ರಿ, ಆ ಮಂತ್ರದಲ್ಲಿ ಆ ಭೂಮದ ಒಂದು ಲಕ್ಷಣ ಅನ್ನುವಂತಹದ್ದು ಅಲ್ಲಿ ನೀವು ಹೆಂಗ ಅದಕ್ಕೆ ವ್ಯಾಖ್ಯಾನ ಮಾಡ್ತೀರಿ ಅಂತ ಇಲ್ಲಿ ಪ್ರಶ್ನೆ. ಪೂರ್ವಪಕ್ಷಿಯನ್ನ ಕುರಿತು ಇಲ್ಲಿ ಒಂದು ಪ್ರಶ್ನೆ ಬರ್ತೈತಿ ನಾವು. ಯಾಕಂದ್ರೆ ಇಲ್ಲಿ ಭೂಮದ ಲಕ್ಷಣ ಏನ್ ಹೇಳ್ಯಾರ, ಎಲ್ಲಿ ಮತ್ತೊಂದನ್ನ ನೋಡುವುದಿಲ್ಲವೋ, ಮತ್ತೊಂದನ್ನ ಕೇಳುವುದಿಲ್ಲವೋ, ಮತ್ತೊಂದನ್ನ ತಿಳಿಯುವುದಿಲ್ಲವೋ,
ಅದು ಭೂಮ ಅಂತ ಶ್ರುತಿ ಹೇಳ್ಕೊಂಡು ಬಂದದ. ಹ್ಮ್ ಹಾಗಾದ್ರೆ ನೀವು ಪ್ರಾಣವೇ ಭೂಮ ಅಂತ ಆದ್ರ ಹ್ಮ್ ಮತ್ತ ಆ ಲಕ್ಷಣವನ್ನ ನೀವು ಯಾವ ರೀತಿಯಾಗಿ ವ್ಯಾಖ್ಯಾನ ಮಾಡ್ತಾ ಇದ್ದೀರಾ? ಹ್ಮ್ ಆ ಲಕ್ಷಣವಾಗಿರ್ತಕ್ಕಂಥದ್ದು ಆ ವಚನಕ್ಕ ನೀವು ವಚನ ಅಂದ್ರೆ ಇಲ್ಲಿ ಶ್ರುತಿ ಅಂತ. ಹ್ಮ್ ಆ ಶ್ರುತಿಗೆ ನೀವು ಹೆಂಗ್ ವ್ಯಾಖ್ಯಾನ ಮಾಡಬೇಕು, ಯಾವ ರೀತಿಯ ವ್ಯಾಖ್ಯಾನ ಮಾಡ್ತೀರಾ ಅಂತ ಕೇಳಿದಾಗ ಹ್ಮ್ ಉಚ್ಯತೆ. ಹ್ಮ್ ಅವಾಗ ಅವನು ಹೇಳ್ತಾನ, ಪೂರ್ವಪಕ್ಷಿ ಹೇಳ್ತಾನ. ಹ್ಮ್ ಪೂರ್ವಪಕ್ಷಿಯನ್ನು ಕುರಿತು ನಾವು ಹಿಂಗ್ ಪ್ರಶ್ನೆ ಮಾಡಿದಾಗ ಹ್ಮ್ ಪೂರ್ವಪಕ್ಷಿ ಅದನ್ನ ನಾಣ್ಯ ಶೃಣತಿ ನಾಣ್ಯ ಜನತಿ ಹೆಂಗ ಆ ಮಂತ್ರಕ್ಕೆ ಏನ್ ಅರ್ಥ ಮಾಡ್ಬೇಕು. ಯಾಕ ಅವನು ಭೂಮ ಪ್ರಾಣವೇ ಅಂತ ಹೇಳವ, ಪ್ರಾಣವೇ ಭೂಮ ಅಂತ ಸಿದ್ಧ ಮಾಡವ. ಈಗ ಹ್ಮ್ ಆ ಶ್ರುತಿಗೆ ಏನ್ ಅರ್ಥ ಮಾಡ್ಬೇಕಂತ ಅವನ ಹೇಳ್ತಾನೆ. ಇವಾಗ ನಾವ್ ಹಿಂಗ್ ಕೇಳಿದಾಗ ಉಚ್ಯತೆ ಹೇಳ್ತಾ ಇದ್ದಾನ. ಹ್ಮ್ ಸುಸುಪ್ ಸುಸುಪ್ತ್ಯಾವಸ್ಥಾಯಾಂ ಪ್ರಾಣಗ್ರಸ್ತೇಷು ಕರಣೇಷು ಹ್ಮ್ ದರ್ಶನಾದಿ ವ್ಯವಹಾರ ನಿವೃತ್ತಿ ದರ್ಶನಾತ್ ಸಂಭವತಿ ಪ್ರಾಣಸ್ಯಾಪಿ ಯತ್ರ ನಾಣ್ಯತ್ ಪಶ್ಯತಿ ಇತ್ಯೇತದ್ ಲಕ್ಷಣಂ. ಹ್ಮ್ ಈಗ ಗಾಢ ನಿದ್ರೆಗೆ ಹೋಗ್ತೀವಿ ನಾವು. ಹ್ಮ್ ಸುಸುಪ್ತಾವಸ್ಥಾಯಾಮ್ ಅಂದ್ರೆ ಗಾಢವಾದ ನಿದ್ರೆಯಲ್ಲಿ ಅಂತ. ಹ್ಮ್ ನಾವು ನಿದ್ರೆಗೆ ಹೋದಾಗ ಏನಾಗ್ತದ, ಪ್ರಾಣಗ್ರಸ್ತೇಷು ಕರಣೇಶು, ಹ್ಮ್ ಇವೆಲ್ಲ ಕರಣಗಳು ನಮ್ಮ ಜ್ಞಾನೇಂದ್ರಿಯಗಳಾಗಲಿ ಹ್ಮ್ ಕರ್ಮೇಂದ್ರಿಯಗಳಾಗಲಿ ಹ್ಮ್ ಮನಸ್ಸು ಬುದ್ಧಿ ಸಿತ್ತು ಅಹಂಕಾರಗಳಾಗಲಿ ಹ್ಮ್ ಇವೆಲ್ಲವೂ ಪ್ರಾಣದಲ್ಲಿ ಲಯ ಆಗಿಬಿಡ್ತಾವೆ ಇವು. ಹ್ಮ್ ಯಾಕಂದ್ರೆ ಅಲ್ಲಿ ನಾವು ನೋಡೋದು ಕೇಳೋದು ಅಲ್ಲಿ ಏನಾರ ಐತೇನ್ರಿ? ಇಲ್ಲ. ಎಲ್ಲಾ ಕರಣಗಳು ಪ್ರಾಣದಲ್ಲಿ ಹ್ಮ್ ಹೋಗಿ ಸೇರ್ಕೊಂಡು ಬಳಕ ಹ್ಮ್ ಆ ಪ್ರಾಣ ಒಂದೇ ಎಚ್ಚರ ಇರ್ತೈತೆ ಅಲ್ಲಿ. ಹ್ಮ್ ನಾವು ಗಾಢ ನಿದ್ರೆಯೊಳಗೆ ಸುಸುಪ್ತಿ ಅವಸ್ಥೆಯೊಳಗ ಹೌದು. ಗಾಢ ನಿದ್ದೆ ಹತ್ತಿದಾಗ ಅಲ್ಲಿ ಪ್ರತಿಯೊಂದು ಏನಾಗ್ತಾವು ಅಂತಂದ್ರೆ ಹ್ಮ್ ಕರಣಗಳು ಹ್ಮ್ ಎಲ್ಲಾ ಕರಣಗಳು ಅಂತ ಹ್ಮ್ ದರ್ಶನಾದಿ ವ್ಯವಹಾರ ನಿವೃತ್ತಿ ದರ್ಶನ. ಹ್ಮ್ ಅಲ್ಲಿ ಗಾಢ ನಿದ್ರೆಯೊಳಗೆ ಅಲ್ಲಿ ನೋಡೋದಾಗ್ಲಿ ಕೇಳೋದಾಗ್ಲಿ ಯಾವ ವ್ಯವಹಾರಗಳು ಇಲ್ಲ ಅಲ್ಲಿ. ಹ್ಮ್ ನಿದ್ದೆ ಹತ್ತಿದಾಗ ಅಲ್ಲಿ ನೋಡೋದು ಕೇಳೋದು ತಿಳಿಯೋದು ಏನಾದ್ರೂ ಐತೇನ್ರಿ ಅಲ್ಲಿ? ಇಲ್ಲ. ಅದಕ್ಕೆ ದರ್ಶನಾದಿ ವ್ಯವಹಾರ ನಿವೃತ್ತಿ ದರ್ಶನಾತ್, ಹ್ಮ್ ದರ್ಶನಾದಿ ವ್ಯವಹಾರದ ನಿವೃತ್ತಿ ಅನ್ನುವಂತಹದ್ದು ಕಂಡು ಬರುವುದರಿಂದ ಹ್ಮ್ ಪ್ರಾಣಶ್ಯಾಪಿ ಯತ್ರ ನಾಣ್ಯತ್ ಪಶ್ಯತಿ ಇತ್ಯೇತದ್ ಲಕ್ಷಣಂ. ಹ್ಮ್ ಆದ್ರಿಂದ ಮಂತ್ರವನ್ನ ಹಿಂಗ್ ವ್ಯಾಖ್ಯಾನ ಮಾಡ್ಬೇಕು ಅಂತ. ಹ್ಮ್ ಏನಂತ? ಯತ್ರ ನಾಣ್ಯತ್ ಪಶ್ಯತಿ ಅಂತ ಏನ್ ಲಕ್ಷಣ ಮಾಡ್ಕೊಂಡ್ ಬಂದಿದಾರಲ್ಲ, ಹ್ಮ್ ಎಲ್ಲಿ ಮತ್ತೊಂದನ್ನ ನೋಡುವುದಿಲ್ಲ ಮತ್ತೊಂದನ್ನ ಕೇಳುವುದಿಲ್ಲ ಅಂತ ಹಿಂಗ ಶ್ರುತಿ ಹೇಳೈತಲ್ರಿ ಇವಾಗ. ಹ್ಮ್ ಆ ಶ್ರುತಿಗೆ ಏನ್ ಅರ್ಥ ಅಂತಂದ್ರೆ ಅಲ್ಲಿ ಎಲ್ಲಾ ಕರಣಗಳು ಹ್ಮ್ ಪ್ರಾಣದಲ್ಲಿ ಗ್ರಸ್ತ ಆಗಿದಾವ. ಹ್ಮ್ ಗ್ರಸ್ತ ಅಂದ್ರೆ ಏನು? ಅದ್ರೊಳಗೆ ಸೇರ್ಕೊಂಡ್ಬಿಟ್ಟಾವು ಅಂತ. ಹ್ಮ್ ಅಲ್ಲಿ ಪ್ರಾಣಗ್ರಸ್ತ ಆಗಿರ್ತಕ್ಕಂಥವುಗಳು ಕರಣಗಳು. ಹ್ಮ್ ಹಿಂಗಾಗಿ ಸುಸುಪ್ತಿ ಅವಸ್ಥೆಯೊಳಗಲ್ಲಿ ನೋಡೋದು ಕೇಳೋದು ಅಲ್ಲಿ ಏನು ವ್ಯವಹಾರಗಳು ಇಲ್ಲ ಅಂತ. ಅಲ್ಲಿ ಹ್ಮ್ ಅಲ್ಲಿ ಮತ್ತೊಂದನ್ನ ಕಾಣೋದೇ ಇಲ್ಲಲ್ಲ, ಅಲ್ಲಿ ಕೇಳೋದು ನೋಡೋದು ಐತೇನ್ರಿ ಅದ್ರಾಗ? ಇಲ್ಲ. ಆದ್ರಿಂದ ಈ ಲಕ್ಷಣ ಹೊಂತೈತಿ. ಹ್ಮ್ ತಥಾಚ ಶ್ರುತಿ ಹ್ಮ್ ನ ಶೃಣೋತಿ ನ ಪಶ್ಯತಿ ಇತ್ಯಾದಿನ ಹ್ಮ್ ಸರ್ವಕರಣ ವ್ಯಾಪಾರ ಪ್ರತ್ಯಸ್ತಮಯ ರೂಪಾಂ ಸುಸುಪ್ತ್ಯವಸ್ಥಾಯ ಮುಕ್ತ್ವಾ. ಹ್ಮ್ ನೋಡಿ, ಶ್ರುತಿ ಎನ್ನುವಂತಹದ್ದು ಹ್ಮ್ ಸುಸುಪ್ತಿ ಅವಸ್ಥೆ ಬಗ್ಗೆ ಹೇಳುವಾಗ ಶ್ರುತಿ ಎನ್ನುವಂತಹದ್ದು ಪ್ರಶ್ನೋಪನಿಷತ್ನಲ್ಲಿ ಬರ್ತದೆ. ಇದು ಹ್ಮ್ ನ ಶೃಣೋತಿ ನ ಪಶ್ಯತಿ. ಹ್ಮ್ ನ ಶೃಣೋತಿ ಅಂತಂದ್ರೆ ಅಲ್ಲಿ ಅವನು ಕೇಳೋದಿಲ್ಲ ಅಂತ. ಹ್ಮ್ ಈ ಗಾಢ ನಿದ್ರೆಗೆ ಹೋದಾಗ ಹ್ಮ್ ಅಲ್ಲಿ ಕೇಳೋದೈತೇನು? ಇಲ್ಲ. ಗಾಢ ನಿದ್ರೆಯಲ್ಲಿ ಕೇಳಂಗಿಲ್ಲ. ಅಲ್ಲಿ ಯಾಕೆ ನಿದ್ದೆ ಹತ್ತಿರದಾಗ ಹ್ಮ್ ನ ಶೃಣೋತಿ, ಅಲ್ಲಿ ಕೇಳೋದಿಲ್ಲ ಅಂತ. ಹ್ಮ್ ಮತ್ತು ನ ಪಶ್ಯತಿ, ಹ್ಮ್ ಮತ್ತು ಅಲ್ಲಿ ನೋಡೋದೂ ಇಲ್ಲ. ನಿದ್ದೆ ಹತ್ತಿದಾಗ ಅಲ್ಲಿ ಕೇಳೋದರ ಎಲ್ಲೈತಿ, ನೋಡೋದರ ಎಲ್ಲೈತಿ ಇವಾಗ? ಹ್ಮ್ ಅದಕ್ಕೆ ಪ್ರಶ್ನೋಪನಿಷತ್ತು ಏನ್ ಹೇಳ್ತು? ನ ಶೃಣೋತಿ ನ ಪಶ್ಯತಿ ಇತ್ಯಾದಿನ. ಪೂರ್ವಪಕ್ಷಿ ಹೇಳ್ತಾನ್ರ ಅವನು. ಸರ್ವ ಕರಣ ವ್ಯಾಪಾರ ಪ್ರತ್ಯಸ್ತಮಯ ರೂಪಾಂ ಸುಸುಪ್ತ್ಯಾವಸ್ಥಾಯಾಮ್. ಅಂದ್ರೆ ಗಾಢವಾದ ನಿದ್ರೆಯಲ್ಲಿ ಎಲ್ಲಾ ಕರಣಗಳ ವ್ಯಾಪಾರ ಅನ್ನುವಂತಹದ್ದು ನಿಂತು ಹೋಗೈತಿ ಅಂತ. ಪ್ರತ್ಯಸ್ತ ಅಂದ್ರೆ ಏನು? ಅಲ್ಲಿ ಕರಣಗಳ ವ್ಯಾಪಾರ ಇಲ್ಲ ಅಂತ. ನೋಡುವ ಕೇಳುವ ತಿಳಿಯುವಂತ ಏನ ವ್ಯಾಪಾರದ ಒಂದು ಎಚ್ಚರದೊಳಗೆ ಇವೆಲ್ಲ. ನಾವು ಎಚ್ಚರಕ್ಕೆ ಬಂದ ಮೇಲೆ ನೋಡ್ತೇವಿ, ಇನ್ನೊಬ್ರು ನೋಡ್ತೇವಿ, ಇನ್ನೊಂದನ್ನು ಕೇಳ್ತೇವಿ, ಇನ್ನೊಂದನ್ನು ತಿಳ್ಕೊಳ್ತೇವಿ. ಅದು ನಿದ್ರೆಗೆ ಹೋದಾಗ ಮಾತ್ರ ಎಲ್ಲ ಕರ್ಣಗಳ ವ್ಯಾಪಾರ ನಿಂತು ಹೋಗಿರ್ತೈತಿ ಅಂತ. ನ ಶೃಣೋತಿ ನ ಪಶ್ಯತಿ ಅಂತ. ಅಲ್ಲಿ ಕೇಳೋದಿಲ್ಲ ಮತ್ತು ನೋಡೋದಿಲ್ಲ ಅಂತ ಹಿಂಗ ಶ್ರುತಿನೇ ಹೇಳ್ತೈತಲ್ಲ. ಪ್ರಾಣಾಗ್ನಯ ಏವ ಏತಸ್ಮಿನ್ ಪುರೇ ಜಾಗೃತಿ ಅಂತ. ಅಸ್ಮಿನ್ ಪುರೇ ಅಂದ್ರೆ ಈ ಪುರ. ಈ ಪುರ ಅಂದ್ರೆ ಯಾವುದು? ಗಾಢ ನಿದ್ರೆ ಅಂತ. ಅಂದ್ರೆ ಹೃದಯ ಸ್ಥಾನದಲ್ಲಿ ಜೀವ ಪ್ರವೇಶ ಆದಾಗಲೇ ಗಾಢ ನಿದ್ರೆ. ಇಲ್ಲಿ ಒಟ್ಟು 3 ಶರೀರ ಅಲ್ರಿ ಇವಾಗ. ಒಂದು ಸ್ಥೂಲ ಶರೀರ, ಒಂದು ಸೂಕ್ಷ್ಮ ಶರೀರ, ಮತ್ತೊಂದು ಕಾರಣ ಶರೀರ. ಸ್ಥೂಲ ಶರೀರ ಅಂತ ನಾವು ಪ್ರತ್ಯಕ್ಷ ಐತಿ ಇವಾಗ.
ಹ್ಮ್ ಸ್ಥೂಲ ಶರೀರದಲ್ಲಿ ಜೀವ ನೇತ್ರದಲ್ಲಿ ಇರ್ತಾ ಇದ್ದಾನ. ಹ್ಮ್ ಸುಷುಮ್ನ ನಾಳ ಯಾವುದು ಕಂಠಸ್ಥಾನದೊಳಗೆ ಹ್ಮ್ ಆ, ಆ, ಅಲ್ಲಿ ಆ, ಸ್ವಪ್ನ ತೋರ್ತದಲ್ಲಿ ಹ್ಮ್ ಜೀವ ಈ ಜಾಗೃತಿನ ಕರ್ಮ ತೀರ್ತು ಅಂತಂದ್ರೆ ಹ್ಮ್ ಅವಾಗ ಅವನು ಎಲ್ಲಿಗೆ ಬರ್ತಾನ ಅಂತಂದ್ರೆ ಕಂಠಸ್ಥಾನಕ್ಕೆ ಬರ್ತಾನ. ಹ್ಮ್ ಅದು ಸೂಕ್ಷ್ಮ ಶರೀರ, 17 ತತ್ವಗಳಿಂದ ಕೂಡಿಕೊಂಡಿರ್ತಕ್ಕಂಥ ಸೂಕ್ಷ್ಮ ಶರೀರ. ಹ್ಮ್ ಅಲ್ಲಿ ಜೀವ ಪ್ರವೇಶ ಆದಾಗ ಅಲ್ಲಿ ಸ್ವಪ್ನ ತೋರ್ತದಲ್ಲಿ. ಹ್ಮ್ ಅಲ್ಲಿ ಅಂದ್ರೆ ಮನಸ್ಸು ಏನ್ ಕಲ್ಪನಾ ಮಾಡ್ಕೊಂತ ಹೋಗ್ತೈತೋ ಹಂಗ ಅದು ಸೃಷ್ಟಿ ತೋರ್ತದಲ್ಲಿ. ಹೌದು. ಆತ್ಮನ ಅಧಿಷ್ಠಾನದೊಳಗ ಆತ್ಮನ ಪ್ರಕಾಶದಲ್ಲಿನೇ ಅಲ್ಲಿ ಸ್ವಪ್ನ ಅನ್ನುವಂತ ಅದು ತೋರ್ತದಲ್ಲಿ. ಹ್ಮ್ ಅಲ್ಲಿಂದ ಯಾವಾಗ ಅದ್ರ ಸ್ವಪ್ನ ಒಂದು ಕ್ಷಣ, ಅದು ಬಾಳತ್ತೇನು ಇರಂಗಿಲ್ಲ ಸ್ವಪ್ನ. ಅದು ಹೌದು. ನಮಗ್ ಬಹಳ ಬಿದ್ದಂಗ ಆಗಿರ್ತದೆ ಸ್ವಪ್ನ. ಬರೇ ಸ್ವಪ್ನನೇ ಬಿದ್ದಾವ ಅಂತ ಹೇಳ್ತಿರ್ತೀವಿ ನಾವು. ಹೌದು. ಆದ್ರೆ ಅಲ್ಲಿ ಯಾವಾಗ ಅಲ್ಲಿ ಜೀವ ಆ ಸ್ವಪ್ನದ ಭೋಗ ತೀರ್ತು ಅಂದ್ರೆ ಗಾಢ ನಿದ್ರೆ ಹ್ಮ್ ಅಂದ್ರೆ ಹೃದಯ ಸ್ಥಾನಕ್ಕೆ ಹೋಗ್ತಾನಲ್ಲಿ. ಹ್ಮ್ ಹೃದಯ ಸ್ಥಾನಕ್ಕೆ ಹೋದಾಗ ಅಲ್ಲಿ ಗಾಢ ನಿದ್ರೆ. ಹ್ಮ್ ಅವಾಗೆಲ್ಲ ಇವು ಈಗ ಹೆಂಗ ಒಂದು ಕೋಳಿ ಹ್ಮ್ ತನ್ನ ಮರಿಗಳನ್ನ ಹ್ಮ್ ಪಕ್ಕದಲ್ಲಿ ಇಟ್ಕೊಂಡು ಸಾಯಂಕಾಲ ಆದ್ಮೇಲೆ ಗೂಡು ಸೇರ್ತೈತಲ್ರಿ, ಹೌದು ಹೌದು. ಹಂಗ ಇಲ್ಲಿ ಜೀವ ಎಲ್ಲಾ ಕರಣಗಳನ್ನ ಹ್ಮ್ ತನ್ನಲ್ಲಿ ಸೇರಿಸ್ಕೊಂಡು ಅವ ಏನ್ ಮಾಡ್ತಾನಲ್ಲಿ ಗಾಢ ನಿದ್ರೆಯಲ್ಲಿ ಹೋಗ್ತಾನಂತ. ಹ್ಮ್ ಹೋದಾಗ ಅಲ್ಲಿ ಯಾವ ಕರಣಗಳೆಲ್ಲ ಮತ್ತೆಲ್ಲ ಲಯ ಆಗಿಬಿಟ್ಟಾವಲ್ರಿ, ಮನಸ್ಸಾಗ್ಲಿ ಬುದ್ಧಿ ಆಗ್ಲಿ ಇಂದ್ರಿಯಾದಿಗಳಾಗ್ಲಿ ಹ್ಮ್ ಯಾವ ಕರಣಗಳು ತಮ್ಮ ತಮ್ಮ ವ್ಯವಹಾರವನ್ನು ನಿಲ್ಲಿಸಿಬಿಟ್ಟಿರ್ತಾವ ಇವಾಗ. ಹ್ಮ್ ಅಲ್ಲಿ ಏನು ಎಚ್ಚರ ಇರುವಂತಹದ್ದು ಯಾವುದು? ಪ್ರಾಣಾಗ್ನಯ ಏವ ಏತಸ್ಮಿನ್. ಹ್ಮ್ ಅಲ್ಲಿ ಕೇವಲ ಪ್ರಾಣಾಗ್ನಿಗಳು ಮಾತ್ರ ಎಚ್ಚರವಾಗಿರ್ತಾವಂತ. ಹ್ಮ್ ಮತ್ ನಾವು ಮಲ್ಕೊಂಡ್ರೆ ನಾವು ಉಸಿರಾಟ ನಡೆದಿರ್ತೈತಲ್ರಿ ಇವಾಗ. ಹೌದು ಹೌದು. ಇಲ್ಲಿ ಪಂಚ ಪ್ರಾಣಗಳು, ಮುಖ್ಯ ಪ್ರಾಣಗಳು ಅಂತಾರ ಅವು. ಹ್ಮ್ ಪ್ರಾಣ, ಅಪಾನ, ಸಮಾನ, ಉದಾನ, ವ್ಯಾನ ಅಂತ ಏನದಾವಲ್ಲ, ಹ್ಮ್ ಇವು ಪಂಚ ಪ್ರಾಣಗಳು ಮಾತ್ರ ಎಚ್ಚರ ಇರ್ತಾವ ಇವು. ಹೌದು. ಇವು ತಮ್ಮ ತಮ್ಮ ವ್ಯವಹಾರ ನಡೆಸಿರ್ತಾವಂತಿವು. ಹ್ಮ್ correct. ಇವು ಮಾತ್ರ ನಿದ್ರೆ ಮಾಡಂಗಿಲ್ಲ, ಇವು ವಿಶ್ರಾಂತಿ ಪಡೆಯಂಗಿಲ್ಲ. ಹ್ಮ್ ವಿಶ್ರಾಂತಿ ಆದ್ರೆ ಮುಗ್ದ ಹೋಗ್ತೀವಿ ನಾವು. ಹೌದು. ಮನುಷ್ಯ ಪ್ರಾಣ ತನ್ನ ಕೆಲಸ ಮುಗಿತಂದ್ರೆ ಇನ್ನೇನೈತ್ರಿ ಅವ ಹೋಗಿ ಬಿಡ್ತಾನಂತೀವ. ಇಲ್ಲ ಹೌದು. ಹಾ, ಆದ್ರಿಂದ ಇತಿ ತಸ್ಯಾಮೇವ ಅವಸ್ಥಾಯಾಂ ಪಂಚವೃತ್ತೇ ಪ್ರಾಣಸ್ಯ. ಹ್ಮ್ ಇಲ್ಲಿ ಪ್ರಾಣದ ಒಂದು ಪಂಚವೃತ್ತಿಗಳು ಅಂತ ಏನದಾವು ಹ್ಮ್ ಅವು ಜಾಗರಣಂ ಬ್ರುವತಿ. ಹ್ಮ್ ಅಂದ್ರೆ ಆ ಶ್ರುತಿ ಎನ್ನುವಂತಹದ್ದು ಪಂಚ ಪ್ರಾಣಗಳು ಎಚ್ಚರವಾಗಿರುವುದನ್ನ, ಹ್ಮ್ ಅಂದ್ರೆ ಗಾಢವಾದ ನಿದ್ರೆಯೊಳಗ, ಹ್ಮ್ ನಿದ್ರೆಯೊಳಗ ಪಂಚ ಪ್ರಾಣಗಳು ಎಚ್ಚರವಾಗಿರುವಂತಹದ್ದನ್ನ ಶ್ರುತಿ ಹೇಳ್ತಾ ಹ್ಮ್ ಪ್ರಾಣ ಪ್ರಧಾನಾಂ ಸುಸುಪ್ತ್ಯವಸ್ಥಾಯಾಂ ದರ್ಶಯತಿ. ಹ್ಮ್ ಆ ಗಾಢವ ನಿದ್ರೆಯಲ್ಲಿ ಪ್ರಾಣವೇ ಪ್ರಧಾನ ಅಂತಲ್ಲಿ, ಹ್ಮ್ ಪ್ರಾಣವೇ ಮುಖ್ಯ ಅಂತಲ್ಲಿ. ಹೌದು. ಯಾಕ ಪ್ರಾಣ ಬಿಟ್ಟು ಉಳಿದಿದ್ದೆಲ್ಲ ಇಲ್ಲಿ ಜೀವನು ಕೂಡ ಗಾಢ ನಿದ್ರೆಗೆ ಹೋದಾಗ ಅವ್ನಿಗೆ ಏನ್ ಅಲ್ಲಿ ಏನ್ ಜ್ಞಾನ ಐತಿ ಜೀವನಿಗೆ? ಅಲ್ಲಿ ಹೌದು ಹೌದು. ಅಲ್ಲಿ ಜೀವನು ಕೂಡ ಅಲ್ಲಿ ಹ್ಮ್ ಸುಸುಪ್ತಿ ಅವಸ್ಥೆಯೊಳಗೆ ಅವನಿಗೆ ಏನು ಅರಿಯುವುದಿಲ್ಲ. ಅವನು ಹ್ಮ್ ಜೀವ ಅದಾನ ಖರೆ ಇದ್ರೂ ಕೂಡ ಅವನಿಗೆ ಯಾವ ಜ್ಞಾನ ಐತಲ್ರಿ ಇಲ್ಲಿ? ಹೌದು. ನಾ ಸುಖವಾಗಿ ಮಲಗಿದ್ದೀನಿ ಅಂತ ಅಲ್ಲಿ ಹೇಳ್ತಾನನ್ರಿ ಅಲ್ಲಿ. ಹ್ಮ್ ಇಲ್ಲ. ಹ್ಮ್ ಅಲ್ಲಿ ಯಾಕಂದ್ರೆ ಅಲ್ಲಿ ವೃತ್ತಿನೇ ಇಲ್ಲಲ್ರಿ. ಹ್ಮ್ ಅಲ್ಲಿ ಮನಸ್ಸು ಬುದ್ಧಿ ಏನಾದ್ರೂ ಅವು ಇದ್ದಿದ್ರೆ ಹ್ಮ್ ಅಲ್ಲಿ ಅರಿತಾನಂತ ಹೇಳ್ಬಹುದು ಅಲ್ಲಿ. ಹ್ಮ್ ಅದಕ್ಕೆ ಇಲ್ಲಿ ನಮ್ಮ ಸುಸುಪ್ತಿ ವ್ಯವಸ್ಥೆಯೊಳಗ ಪ್ರಾಣವೇ ಪ್ರಧಾನ ಅಂತ ನಮಗೆ ಅಲ್ಲಿ ಕಂಡು ಬರ್ತಾ ಇದೆ ಅಂತ. ಹ್ಮ್ ಇದು ಪೂರ್ವಪಕ್ಷ ಅಭಿಪ್ರಾಯ ಇದೆ ಇದು. ಹೌದು. ಎಚ್ಚೈ ತತ್ ಭೂಮ್ನಃ ಸುಖತ್ವಂ ಶ್ರುತಂ. ಹ್ಮ್ ಮತ್ತು ಅಲ್ಲಿ ಆ ಭೂಮ್ನಃ ಎಲ್ಲಿ ಯೋ ವೈ ಭೂಮಾ ತತ್ ಸುಖಂ, ಹ್ಮ್ ಯಾವುದು ಭೂಮ ಆಗಿದೆ ಅದೇ ಸುಖ ರೂಪವಾಗಿರ್ತಕ್ಕಂಥದ್ದು ಅಂತ ಹ್ಮ್ ಚಾಂದೋಗ್ಯದಲ್ಲಿ ಹೇಳ್ಕೊಂಡ್ ಬಂದಾರಲ್ಲ. ಹ್ಮ್ ಭೂಮ ಅಂದ್ರೆ ಯಾವುದು ದೊಡ್ಡದು ಅಂತ. ಹ್ಮ್ ಯೋ ವೈ ಭೂಮ ತತ್ ಸುಖಂ, ನಾಲ್ಪೇ ಸುಖಮಸ್ತಿ ಅಂತ ಹೇಳ್ತದ. ಹ್ಮ್ ಅಲ್ಪದ್ರಲ್ಲಿ ಸುಖ ಇಲ್ಲ, ಹ್ಮ್ ಯಾವ್ದು ದೊಡ್ಡದದು ಅದರಲ್ಲೇ ಸುಖ ಅದ ಅಂತ. ಹ್ಮ್ ಅಂತ ದೊಡ್ಡದು ಯಾವುದು? ಬ್ರಹ್ಮ ಅಂತ. ಹ್ಮ್ ನಾವು ಬ್ರಹ್ಮವೇ ದೊಡ್ಡದದ, ಅದೇ ಅದರಲ್ಲೇ ಸುಖ ಅದಂತ ನಾವು ಹೇಳ್ತೀವಿ. ಶ್ರುತಿ ಅನ್ನುವಂತ ಹೇಳ್ತದೆ. ಹ್ಮ್ ಆದ್ರೆ ಅವ ಇಲ್ಲಿ ಸುಸುಪ್ತಿ ಅವಸ್ಥೆ ಅದ್ರೊಳಗ ಹೊಂದಿಸ್ತಾನ ಅವನು. ಹೌದು. ಈ ಪ್ರಾಣವೇ ದೊಡ್ಡದು ಸುಸುಪ್ತಿ ಅವಸ್ಥೆಯೊಳಗ, ಮತ್ತೆ ಅದೇ ಅದೇ ಸುಖ ಅಂತ ಹೇಳ್ತಾ ಇದ್ದಾನ ಅವನು. ಯೋ ವೈ ಭೂಮಾ ತತ್ ಸುಖಂ ಇತಿ ತದಪಿ ಅವಿರುದ್ಧಂ, ಇದು ಕೂಡ ವಿರೋಧ ಅಲ್ಲ ಅಂತ. ಹ್ಮ್ ಇದು ಕೂಡ ಹೊಂದ್ಗಡೆ ಆಗ್ತೈತೆ ಅಂತ ಹೇಳ್ತಾನೆ ಇಲ್ಲಿ. ಹ್ಮ್ ಅತ್ರೈಷಃ ದೇವ ಸ್ವಪ್ನಾನ್ನ ಪಶ್ಯತಿ ಅತ ಯದೇತಸ್ಮಿನ್ ಶರೀರೆ ಸುಖಂ ಭವತಿ. ಹ್ಮ್ ನೋಡ್ರಿ ಇಲ್ಲಿ ಅತ್ರೈಷ ದೇವಃ ಅಂದ್ರೆ ಇಲ್ಲಿರ್ತಕ್ಕಂಥ ದೇವನು ಸ್ವಪ್ನ ನ ಪಶ್ಯತಿ, ಹ್ಮ್ ಅಲ್ಲಿ ಸ್ವಪ್ನವನ್ನ ನೋಡಂಗಿಲ್ಲ. ಹ್ಮ್ ಗಾಢ ನಿದ್ರೆಯೊಳಗ ನಮ್ಗಲ್ಲಿ ಸ್ವಪ್ನ ಇಲ್ಲ, ಹ್ಮ್ ನಮ್ಗಲ್ಲಿ ಕನಸು ಕಾಣ್ತೀವ ನಿದ್ರೆಯೊಳಗ ಇಲ್ಲ. ಇಲ್ಲ. ಮತ್ತು ಅಥ ಯದೇತಸ್ಮಿನ್ ಶರೀರೆ ಸುಖಂ ಭವತಿ ಹ್ಮ್ ಅಂದ್ರೆ ಗಾಢ ನಿದ್ರೆಯೊಳಗೆ ಅಲ್ಲಿ ಸುಖಾನೇ ಅನುಭವ ಮಾಡ್ತಾನಂತಲ್ಲಿ. ಹ್ಮ್ ಕೇವಲ ಅಲ್ಲಿ ಸುಖದ ಅನುಭವನೇ ಐತೆ ಹೊರತು ಹ್ಮ್ ಅಲ್ಲಿ ಯಾವುದೇ ದುಃಖ ಅನ್ನುವಂತಹದ್ದಿಲ್ಲ, ಸ್ವಪ್ನವೂ ಕೂಡ ಇಲ್ಲ. ಅಂದ್ರೆ ಅಲ್ಲಿ ಜಾಗ್ರತ್ತೂ ಇಲ್ಲ ಹ್ಮ್ ಮತ್ತು ಸ್ವಪ್ನವೂ ಇಲ್ಲ ಅಂತ.
ಹ್ಮ್ ಗಾಢ ನಿದ್ರೆಯಲ್ಲಿ ಕೇವಲ ಸುಖ ಅನ್ನುವಂತಹದ್ದಿದೆ ಅಂತ ಹೇಳಿ ಹ್ಮ್ ಇತಿ ಸುಸುಪ್ತ್ಯಾವಸ್ಥಾಯಾಮೇವ ಸುಖಶ್ರವಣಾತ್. ಹ್ಮ್ ಸುಖ ಅನ್ನೋದು ಎಲ್ಲಿ ಐತಿ ಅಂದ್ರೆ ಸುಸುಪ್ತಿ ಅವಸ್ಥೆ ಒಳಗ ಅದ ಅಂತ. ಹ್ಮ್ ಗಾಢವ ನಿದ್ರೆಯಲ್ಲಿನೇ ಸುಖ ಅದ ಅಂತ ಹೇಳಿ ಹಿಂಗ ಹ್ಮ್ ಶ್ರುತಿ ಎನ್ನುವಂತಹದ್ದು ನಮಗ ಉಪದೇಶ ಮಾಡಿಕೊಂಡು ಬಂದದ. ಹ್ಮ್ ಯಚ್ಚ ಯೋ ವೈ ಭೂಮಾ ತದಮೃತಂ, ಯಾವುದು ಭೂಮ ಆಗಿದೆಯೋ ಅದೇ ಅಮೃತ ಅಂತ ಹ್ಮ್ ಇನ್ನೂ ಒಂದು ಶ್ರುತಿ ಎನ್ನುವಂತಹದ್ದು ಹೇಳ್ತತಿ ಇಲ್ಲಿ. yes. ಇದು ತದಪಿ ಪ್ರಾಣಸ್ಯ ವಿರುದ್ಧಂ, ಹ್ಮ್ ಇದು ಕೂಡ ಪ್ರಾಣಕ್ಕ ವಿರೋಧ ಅನ್ನುವಂತಹದ್ದು ಅಲ್ಲ ಅಂತ. ಹ್ಮ್ ತದಪಿ ಪ್ರಾಣಸ್ಯ ಅವಿರುದ್ಧಂ ಅಂದ್ರೆ ಇದು ಕೂಡ ವಿರುದ್ಧ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಹ್ಮ್ ಪ್ರಾಣೋ ವಾ ಅಮೃತಂ, ಯಾಕೆ ಶ್ರುತಿನೇ ಹೇಳ್ತೈತಿ ಪ್ರಾಣವೇ ಅಮೃತ ಅಂತ ಹೇಳ್ತೈತಲ್ಲ ಶ್ರುತಿ. ಹ್ಮ್ ಪ್ರಾಣವೇ ಅಮೃತ ಅಂತ ಹೇಳಿದಾಗ ಹ್ಮ್ ಇಲ್ಲಿ ಯೋ ವೈ ಭೂಮಾ ತದಮೃತಂ, ಯಾವುದು ಭೂಮ ಆಗಿದೆಯೋ ಅದು ಅಮೃತ ಅಂತ ಶ್ರುತಿ ಹೇಳ್ಯದಂದ ಬಳಕ ಇಲ್ಲಿ ಪ್ರಾಣೋ ವಾ ಅಮೃತಂ ಅಂತ ಹೇಳಿ ಶ್ರುತಿಯಲ್ಲಿ ಹೇಳಿರುವುದರಿಂದ ಪ್ರಾಣವೇ ಅಮೃತ ಅಂತ ಹೇಳಿದ್ದರಿಂದ ಮತ್ತೆ ಒಂದು ಕಡೆ ಆಗ್ತೈತಲ್ಲ ಇಲ್ಲಿ. ಇತಿ ಶ್ರುತೆ ಕಥಂ ಪುನಃ ಪ್ರಾಣಂ ಭೂಮಾನಂ ಮನ್ಯಮಾನಸ್ಯ ತರತಿ ಶೋಕಂ ಆತ್ಮವಿತ್. ಮತ್ತೆ ಇಲ್ಲಿ ನಾವು ಪ್ರಶ್ನೆ ಇವಾಗಿಲ್ಲಿ ಇಲ್ಲಿ ಪ್ರಾಣವೇ ಭೂಮಾ ಅಂತಾದ್ರ ತರತಿ ಶೋಕಂ ಆತ್ಮವಿತ್, ಯಾವನು ಆತ್ಮನನ್ನ ಅರಿತಾನೋ ಅವನು ಶೋಕವನ್ನ ದಾಡ್ತಾ ಇದ್ದಾನೆ ಅಂತ ಶ್ರುತಿ ಹೇಳ್ತತಿ ಇಲ್ಲಿ. ಆತ್ಮನನ್ನ ಅರತ್ರೆ ನಾವು ಶೋಕ ಸಾಗರವನ್ನು ದಾಡ್ತೇವೆ ಅಂತ ಹೇಳಿ ಹಿಂದ ಶ್ರುತಿ ಹೇಳ್ಕೊಂಡ್ ಬಂದೈತಲ್ಲ, ಮತ್ತೆ ಇದನ್ನ ಹೆಂಗ್ ಹೊಂದಿಸ್ತೀರಿ ನೀವು ಅಂತ ಹೇಳ್ತಾ ಇದ್ದಾರೆ ಇವಾಗ. ಇತಿ ಆತ್ಮ ವಿವಿಧಿಷಯ ಪ್ರಕರಣಸ್ಯ ಉತ್ಥಾನಂ ಉಪಪದ್ಯತೆ. ಯಾಕಂದ್ರೆ ಇಲ್ಲಿ ಆತ್ಮನ ಬಗ್ಗೆನೇ ಜಿಜ್ಞಾಸೆ ನಡೆದದ ಇಲ್ಲಿ. ಇದು ಆತ್ಮನ ಪ್ರಕರಣವೇ ಆಗೈತಿ. ಅಂಥದ್ದನ್ನ ನೀವು ಇಲ್ಲಿ ಆತ್ಮನ ಅರ್ಥಾಗಲೇ ಶೋಕ ಸಾಗರವನ್ನು ದಾಟುವುದು ಅಂತಂದ ಬಳಕ ಇಲ್ಲಿ ಪ್ರಾಣವನ್ನ ಅರತ್ರೆ ಮುಕ್ತನಾಗ್ತಂತೆ ಶ್ರುತಿ ಹೇಳೈತೇನೆ ಇಲ್ಲಿ. ಆತ್ಮನ ಅರ್ಥ ಆಗ್ಲೇ ಶೋಕ ಸಾಗರ ದಾಟ್ತಾನಂತ ಹೇಳಿದ್ದರಿಂದ ಇಲ್ಲಿ ಪ್ರಾಣವೇ ನೀವು ಭೂಮಾ ಅಂತ ಹೇಳ್ತೀರಿ, ಪ್ರಾಣವನ್ನ ಅರ್ತ್ರೆ ಶೋಕ ಸಾಗರ ದಾಟ್ಲಿಕ್ಕೆ ಸಾಧ್ಯ ಐತೇನಿಲ್ಲಿ ಅಂತ ಇಲ್ಲಿ ಪ್ರಶ್ನೆ ಅವನನ್ನು ಇವನು ಕುರಿತು ಪ್ರಶ್ನೆ ಇವಾಗ್ರಿ ಇಲ್ಲಿ. ಪ್ರಾಣ ಏವ ಹಿ ಆತ್ಮ ವಿವಕ್ಷತ ಇತಿ ಬ್ರೂಮಃ. ಅವಾಗವ ಅಂತಾನ ಇಲ್ಲಿ ಪ್ರಾಣವೇ ಆತ್ಮ ಅಂತ ವಿವಕ್ಷಿತ ಆಗಿದೆ ಅಂತ ಹೇಳ್ಬಿಡೋನು, ಪ್ರಾಣವೇ ಆತ್ಮ ಅಂತ ಹೇಳ್ಬಿಡೋನು ಇಲ್ಲಿ ಅಂತ ಹೇಳಿ ಈ ರೀತಿಯಾಗಿ ಅವ ಹೇಳ್ತಾನ. ತಥಾ ಹಿ ಪ್ರಾಣೋಹ ಪಿತಾ ಪ್ರಾಣೋ ಮಾತಾ ಪ್ರಾಣೋ ಭ್ರಾತ ಪ್ರಾಣ ಸ್ವಸ ಪ್ರಾಣ ಆಚಾರ್ಯ ಪ್ರಾಣೋ ಬ್ರಾಹ್ಮಣ. ನೋಡಿ ಇಲ್ಲಿ ಪ್ರಾಣವೇ ತಂದೆ ಮತ್ತು ಪ್ರಾಣವೇ ತಾಯಿ, ಪ್ರಾಣವೇ ಸಹೋದರ, ಪ್ರಾಣವೇ ಇಲ್ಲಿ ಸ್ವಸ. ಪ್ರಾಣವೇ ಸ್ವಸ ಅಂತಂದ್ರೆ ಇಲ್ಲಿ ಸೊಸೆ ಅಂತನೂ ಕೂಡ ಅರ್ಥ ಆಕೈತ್ರಿ ಅಲ್ಲಿ. ಅಕ್ಕ ಅಂತನೂ ಕೂಡ ಏನು ಬರ್ಕೊಂಡ್ ಬರ್ತಾ ಇದ್ದಾರೆ ಅದಕ್ಕೆ. ತಾಯಿ ಪ್ರಾಣವೇ ಒಡ ಹುಟ್ಟಿದವು, ಪ್ರಾಣವೇ ಒಡ ಹುಟ್ಟಿದವಳು ಅಂತಂದ್ರೆ ಸಹೋದರಿ ಅಂತ ಆಕೈತನ್ರಿ. ಅಂದ್ರೆ ಶ್ರುತಿ ಹಿಂಗ್ ಹೇಳ್ಕೊಂಡ್ ಬಂದೈತಲ್ರಿ, ಸ್ವಸ ಅಂತಂದ್ರೆ ಇಲ್ಲಿ ಸಹೋದರಿ ಅಂತ. ಪ್ರಾಣವೇ ಸ್ವಸ, ಪ್ರಾಣವೇ ಆಚಾರ್ಯ, ಆಚಾರ್ಯನು ಕೂಡ ಪ್ರಾಣವೇ ಆಗಿದೆ. ಪ್ರಾಣೋ ಬ್ರಾಹ್ಮಣ, ಬ್ರಾಹ್ಮಣನು ಕೂಡ ಪ್ರಾಣವೇ ಬ್ರಾಹ್ಮಣ ಆಗೈತಿ ಅಂತ. ಹಿಂಗ ಛಾಂದೋಗ್ಯೋಪನಿಷತ್ತಿನ ಹೇಳ್ಕೊಂಡ್ ಬರ್ತಾರ. ಏನಂತಂದ್ರ ಪ್ರಾಣವೇ ತಂದೆ, ಪ್ರಾಣವೇ ತಾಯಿ, ಪ್ರಾಣವೇ ಭ್ರಾತ, ಪ್ರಾಣವೇ ಸಹೋದರಿ, ಪ್ರಾಣವೇ ಆಚಾರ್ಯ, ಪ್ರಾಣವೇ ಬ್ರಾಹ್ಮಣ ಅಂತೇಳಿ ಇತಿ ಪ್ರಾಣಮೇವ ಸರ್ವಾತ್ಮಾನಂ ಕರೋತಿ. ಆ ಪ್ರಾಣವನ್ನೇ ಎಲ್ಲರ ಆತ್ಮ ಅಂತ ಹೇಳ್ಕೊಂಡ್ ಬಂದೈತಲ್ಲ ಇಲ್ಲಿ ಶ್ರುತಿ ಪೂರ್ವಪಕ್ಷ ಹೇಳ್ತಾನ ಅವನು. ಆದ್ರಿಂದ ಇಲ್ಲಿ ಪ್ರಾಣ ರೂಪ ಆತ್ಮನ ಅರ್ಥ ಆಗ್ಲೇ ಶೋಕ ಸಾಗರ ದಾಟ್ತೀವಿ ಅಂತ ಹಿಂಗ ಅರ್ಥ ಮಾಡ್ಕೋಬಹುದಲ್ಲ ಅಂತ ಪೂರ್ವಪಕ್ಷಿ ಹೇಳ್ತಾ ಇದ್ದಾನ. ಯಥಾವಾ ಅರನಾಭೌ ಸಮರ್ಪಿತ ಏವಂ ಅಸ್ಮಿನ್ ಪ್ರಾಣೇ ಸರ್ವಂ ಸಮರ್ಪಿತಂ. ಇನ್ನು ಛಾಂದೋಗ್ಯ ಉಪನಿಷತ್ನಲ್ಲಿ ಒಂದು ಮಂತ್ರ ಬರ್ತದ. ಅರನಾಭೋ ಅಂತಂದ್ರೆ ಈಗ ಒಂದು ಬಂಡಿ ಗಾಲಿ ಇರ್ತೈತಲ್ಲ ಚಕ್ರ, ಆ ನಡು ಗುಂಬ ಇರ್ತೈತಿ ನೋಡ್ರಿ, ಅದ್ರೊಳಗ ಅವು ಹಾರೆ ಕೋಲ್ಗಳು ಬಂದು ಸೇರ್ಕೊಂಡಿರ್ತಾವಲ್ಲ ಗುಂಬದೊಳಗ, ಹಂಗ ಪ್ರಾಣದೊಳಗನ ಇವೆಲ್ಲಾ ಬಂದು ಸೇರ್ಕೊಂಡಿದಾವೆ ಅಂತ. ಸಮರ್ಪಿತ ಏವ ಅಸ್ಮಿನ್ ಪ್ರಾಣಿ ಸರ್ವಂ ಸಮರ್ಪಿತಂ, ಪ್ರಾಣದಲ್ಲಿ ಇವೆಲ್ಲವೂ ಬಂದು ಸೇರ್ಕೊಂಡಾವ ಅಂತ. ಎಲ್ಲ ಇಂದ್ರಿಯಗಳು ಎಲ್ಲ ಪ್ರತಿಯೊಂದು ಎಲ್ಲ ಅದ್ರಾಗ ಬಂದು ಸೇರ್ಕೊಂಡಾವೆ ಅಂತ ಹೇಳಿ ಹಿಂಗ ಅಲ್ಲಿ ಶ್ರುತಿಯೊಳಗ ಚಾಂದೋಗ್ಯದಲ್ಲಿ ಹೇಳ್ಕೊಂಡ್ ಬಂದಿದ್ದಾರೆ. ಇತಿಚ ಸರ್ವಾತ್ಮನ ಅರನಾಭಿ ನಿದರ್ಶನಾಭ್ಯಾಂ, ಇಲ್ಲಿ ಪ್ರಾಣವೇ ಸರ್ವಾತ್ಮ ಆಗಿದೆ ಅಂತ ಹೇಳಿ ಈ ರೀತಿಯಾಗಿ
ಅರನಾಭಿ ಅಂತಂದ್ರೆ ಏನು? ಹ್ಮ್ ಆ ಗುಂಬದಲ್ಲಿ, ಆ ಚಕ್ರದ ಗುಂಬದಲ್ಲಿ ಹ್ಮ್ ಯಾವ ರೀತಿಯಾಗಿ ಹಾರಿ ಕೋಲುಗಳು ಕಟ್ಟಿಗೆಗಳು ಎಲ್ಲ ಒಂದು ಒಳಗ್ ಬಂದು ಸೇರ್ಕೊಂಡಿರ್ತಾವಲ್ರ ಅದು. ಹೌದು. ಆ ಆ ರೀತಿಯಾಗಿ ಅಲ್ಲಿ ಆ, ಈ ಎಲ್ಲಾನು ಪ್ರಾಣದಲ್ಲಿ ಬಂದು ಸೇರ್ಕೊಂಡಿದಾವೆ ಅಂತ. ಹ್ಮ್ ವೈಪುಲ್ಯಾತ್ಮಿಕ ಭೂಮಃ ರೂಪತಾ ಪ್ರಾಣಸ್ಯ. ಹ್ಮ್ ವೈಪುಲ್ಯಾತ್ಮಿಕ ಅಂದ್ರೆ ಬಹುವಾಗಿ ಅಂತ, ಬಹಳಷ್ಟು ಸಾರಿ ಹ್ಮ್ ಇಲ್ಲಿ ಪ್ರಾಣವೇ ಭೂಮ ಆಗಿದೆ ಅಂತ ಹೇಳಿ ಹ್ಮ್ ನಮಗೆ ಶ್ರುತಿಗಳಿಂದ ನಮಗೆ ಈ ರೀತಿ ಎಲ್ಲ ಹೇಳ್ಕೊಂಬಂದ್ ನೋಡ್ರೊಬ್ಬ. ಪ್ರಾಣವೇ ಹೆಚ್ಚಿಂದು, ಪ್ರಾಣಕ್ಕಿಂತಲೂ ಮತ್ತೊಂದು ಯಾವುದು ಇಲ್ಲ. ಹ್ಮ್ ಆದ್ರೆ ಇಲ್ಲಿ ಭೂಮ ಅಂದ್ರೆ ಪ್ರಾಣವೇ ಭೂಮ ಆಗ್ತೈತೆ ಹೊರತು ಇಲ್ಲಿ ಮತ್ತೊಂದು ಭೂಮ ಆಗೋದಿಲ್ಲ ಅಂತೇಳಿ ತಸ್ಮಾತ್ ಪ್ರಾಣೋ ಭೂಮ ಇತಿ. ಆದ್ರಿಂದ ಇಲ್ಲಿ ಪ್ರಾಣವೇ ಭೂಮ ಆಗ್ತೈತೆ ಹೊರತು ಮತ್ತೊಂದನ್ನು ಹೇಳಕ್ ಬರಂಗಿಲ್ಲ ಅಂತ ಇದು ಪೂರ್ವ ಪಕ್ಷ ಅಭಿಪ್ರಾಯ. ಇನ್ನು ಮುಂದೆ ಸಿದ್ಧಾಂತ ಹೇಳ್ತಾರ ಅವರು. ಸಿದ್ಧಾಂತ ಏನು ಅನ್ನೋದ್ರ ಬಗ್ಗೆ ಇದು ಮತ್ತೆ ಇದನ್ನ ನಾಳೆ ವಿಚಾರ ಮಾಡೋಣ. ಇದನ್ನ ಟೆಸ್ಟ್ ಮಾಡೋಣ. ನಮಸ್ಕಾರ.